ಅದನ್ನ ಹೇಳಲಿಕ್ಕೆ ಲೇಡೀಸ್ ಫಿಟ್ ಅಂತ ಹೇಳ್ತೀನಿ. ಆದ್ರೂ ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋ ಅಶೋಕ್. ಓಕೆ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರೊಡಕ್ಟ್ ಟ್ರೈನಿಂಗ್ DXN ಪ್ರೊಡಕ್ಟ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ DXN ನಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DXN ಮುಖಾಂತರ ಸುತ್ತಿ DXN ನ ಒಂದು ವಿದೇಶಿ ಪ್ರವಾಸವನ್ನು ಉಚಿತವಾಗಿ ಅದೇ ರೀತಿ ಮಾಡಿದ್ದಾರೆ. ಅವರ ಟೀಮಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ. ಇವರಿಗೆ ಬೇಕಾದಷ್ಟು ಅವಾರ್ಡ್ಸ್ ರಿವಾರ್ಡ್ಸ್ ಬಂದಿದೆ. ಯಾಕಂದ್ರೆ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸೀತಾ ಯಶವಂತ್ ಶೆಟ್ಟಿ, ಡಬಲ್ ಕ್ರೌನ್ ಡೈಮ್ ಅಂಡ್ ಅದ ಯಶವಂತ್ ಶೆಟ್ಟಿ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, DXN ಹಲವಾರು ಪ್ರಾಡಕ್ಟ್ಸ್ಗಳನ್ನ ರಿಲೀಸ್ ಮಾಡ್ತಾನೆ ಇದೆ. ಬೇಕಾದಷ್ಟು ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ಸ್. ಇವೆಲ್ಲ ಸ್ಲೈಡ್ ಇದೆ, ಆಕ್ಚುಲಿ ಇದು ಫಾರಿನ್ ಸ್ಲೈಡ್ ಇದು. ಸೊ ಹಾಗಾಗಿ ಇಂಥ ಪ್ರಾಡಕ್ಟ್ಸ್ಗಳು ತುಂಬಾ ಬರ್ತಾ ಇದೆ. ಎಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, DXN ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಸ್ಟೈಲ್. 100% ಸ್ವಾಭಾವಿಕ ಮತ್ತು ಸುರಕ್ಷಿತ, ರಾಸಾಯನಿಕ ಮುಕ್ತ, ಪ್ರಕೃತಿ ಶಕ್ತಿ ನಿಮಗಾಗಿ. ನೇಚರ್ಸ್ ಪವರ್ ತಗೋಬಹುದು. ಉತ್ತಮ ಆರೋಗ್ಯ, ಉತ್ತಮ ಜೀವನ ಇದರಲ್ಲಿ. ಸೊ ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ಗಳು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಸೊ ಆರೋಗ್ಯಕರ ಜೀವನ ಶೈಲಿ ಯಾರ್ದು ಆಯ್ಕೆ ನಮ್ದೇ. ಅದೇ DXN ಇಂದ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡಿಬಿಡ್ತದೆ. ಅಂತ ಒಂದು ಪ್ರಾಡಕ್ಟ್ಸ್ಗಳನ್ನ ಕಂಪನಿ ಹೊಸ ಪ್ರಾಡಕ್ಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದೆ. ಅದರಲ್ಲಿ ನಾನು ಇವತ್ತು ಆಯ್ಕೆ ಮಾಡಿಕೊಳ್ಳೋದು ವುಮನ್ಸ್ ಕೇರ್ ಪ್ರಾಡಕ್ಟ್. ವುಮನ್ಸ್ಗಳಿಗೆ ಇವಾಗ ಡಾಕ್ಟರ್ ತುಂಬಾ ಕ್ಲೀನ್ ಆಗಿ, ನೀಟಾಗಿ, ತುಂಬಾ ಅರ್ಥಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಗಂಡಸರು ಬೇರೆ, ಮಹಿಳೆಯರು ಬೇರೆ. ಮಹಿಳೆಯರ ಜೀವನ ಪ್ರತಿ ವರ್ಷಕ್ಕೂ ಚೇಂಜ್ ಆಗ್ತಾ ಹೋಗ್ತಾರೆ. ಚಿಕ್ಕದಿಂದ ದೊಡ್ಡದವರೆಗೂ ತುಂಬಾ ಚೇಂಜಸ್ ಆಗ್ತದೆ ಅವರ ಬಾಡಿಯಲ್ಲಿ. ಯಾಕಂದ್ರೆ ಪ್ರಕೃತಿಯ ನಿಯಮನೇ ಆ ಥರ ಇದೆ. ಅದಕ್ಕೋಸ್ಕರ ಅದಕ್ಕೆ ತಕ್ಕಂತ ಒಂದು ಪ್ರಾಡಕ್ಟ್ಸ್ ಬೇಕು ಅಂತ ಡಾಕ್ಟರ್ ಲಿಮ್ ಅಥವಾ DXN ಕಂಪನಿ ಅದರ ಮೇಲೆ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಿ. ಇಟ್ಸ್ ಕಾಲ್ಡ್ ವುಮನ್ಸ್ ಕೇರ್ ಪ್ರಾಡಕ್ಟ್ಸ್. ಸೊ ಆ ಪ್ರಾಡಕ್ಟ್ಸ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರೆ ಇದು ತುಂಬಾ ಉಪಯೋಗಕ್ಕೆ ಬರ್ತದೆ. ನಮಗೂ ಮಾತ್ರ ಅಲ್ಲ, ಪ್ರತಿಯೊಂದು ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯ ಎಲ್ಲ ಮಹಿಳೆಯರು ಚೆನ್ನಾಗಿರ್ಬೇಕು. ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ. ಅವರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅದರ ಇಫೆಕ್ಟು ಇಡೀ ಫ್ಯಾಮಿಲಿಗೆ ಬರ್ತದೆ. ಸೊ ಅದರಿಂದ ಅಂತ ಒಂದು ಪ್ರಾಡಕ್ಟ್ಸ್ DXN ವುಮನ್ಸ್ ಹೆಲ್ತ್ ಕ್ಯಾಪ್ಸೂಲ್ಸ್ ಇನ್ನರ್ ಬ್ಯಾಲೆನ್ಸ್. ಇದೇನ್ ಮಾಡ್ತದೆ, ಒಳಗಡೆ ಮೈನ್ ಇಂಪಾರ್ಟೆಂಟ್ ಇದು, ಒಳಗಡೆ ದೇಹದ ಒಳಗಡೆ ಇರುವ ಹಾರ್ಮೋನ್ಸ್ಗಳಿರ್ಬೋದು ಅಥವಾ ಇನ್ನಿತರೆ ತೊಂದರೆಗಳನ್ನ ಇದು ಬ್ಯಾಲೆನ್ಸ್ ಮಾಡ್ತದೆ. ಎವ್ರಿ ಡೇ ಸ್ಟ್ರೆಂಗ್ತ್ ಕೊಡ್ತದೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಶಕ್ತಿ ಬೇಕು. ಪ್ರತಿಯೊಂದು ಈಗ ನೀವು ಮಹಿಳೆಯರು ನೋಡು, ಎದ್ದ ತಕ್ಷಣ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಟಿಫನ್ ಮಾಡಬೇಕು, ಮತ್ತೆ ಅಡಿಗೆ ಮಾಡಬೇಕು, ಊಟ ತಿಂಡಿ ರೆಡಿ ಮಾಡಬೇಕು. ಆಮೇಲೆ ಮಕ್ಕಳಿದ್ರೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು. ಆಮೇಲೆ ಮಕ್ಕಳಿಗೆ ಬಟ್ಟೆ ರೆಡಿ ಮಾಡಿಸ್ಬೇಕು, ಬಟ್ಟೆ ಹಾಕಿಸ್ಕೊಳ್ಬೇಕು. ಅದೇ ರೀತಿ ಕೆಲ್ಸಕ್ಕೆ ಹೋಗೋರಿದ್ರೆ ಗಂಡಸ್ರನ್ನ ಅವ್ರನ್ನ ಕಳಿಸಿಕೊಡ್ಬೇಕು. ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಏನು ಅಡುಗೆ ಮನೆಗೆ ಸಾಮಾನಿಲ್ಲ ಅದನ್ನ ನೋಡ್ಕೋಬೇಕು. ಗ್ಯಾಸ್ ಖಾಲಿ ಆಗಿದೆ ಅದನ್ನ ನೋಡ್ಬೇಕು. ಅಥವಾ ಕೆಲವು ಟೈಮ್ ನಿಮ್ಗೆ ಎಲೆಕ್ಟ್ರಿಸಿಟಿ ಕೈ ಕೊಟ್ಟಿರ್ತದೆ, ಅದು ಪ್ರಾಬ್ಲಮ್ಮು. ಇಸ್ತ್ರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಸೋ ಮೆನಿ ಥಿಂಗ್ಸ್ ಇರ್ತದೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ತಾನೆ. ಅಂತ ಒಂದು ಪ್ರಾಡಕ್ಟೇ ವುಮನ್ಸ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್. ಸೊ ಅದರಿಂದ ಇದರ ಬಗ್ಗೆ, ಬಿಕಾಸ್ ವುಮನ್ಸ್ ವೆಲ್ನೆಸ್ ರಿಸರ್ವ್ಸ್ ಡೈಲಿ ಸಪೋರ್ಟ್ ಫ್ರಮ್ ವಿತಿನ್. ಒಳಗಡೆಯಿಂದ ಅವ್ರು ಸರಿ ಇದ್ರೆ ಹೊರಗಡೆ ಸರಿ ಇರ್ತಾರೆ. ಒಳಗಡೆಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಸೊ ಹೊರಗಡೆ ಅವರು ಕರೆಕ್ಟ್ ಇರ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ತುಂಬಾ ನಿಮಗೆ
ಹೆಲ್ಪ್ ಅಂತ ಹೇಳ್ತೀನಿ. ಅದನ್ನ ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ, ಡಿಫ್ರೆಂಟ್ ಟೈಪಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಏನೆಲ್ಲ ಅವರಿಗೆ ಪ್ರಾಬ್ಲಮ್ ಆಗ್ತದೆ, ಈ ಪ್ರಾಡಕ್ಟ್ ಹೇಗೆ ಅವರಿಗೆ ಹೆಲ್ಪ್ ಆಗ್ತದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಇದು ಫಸ್ಟ್ ಆಫ್ ಆಲ್ ಇದು ಸಮತೋಲನ ಮಾಡ್ತದೆ. ಎಸ್ಪೆಷಲಿ ಬಾಡಿಯಲ್ಲಿ ನಿಮಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ನಿಮಗೆ ಪ್ಯಾಂಕ್ರಿಯಾಸ್ ಇರ್ಬೋದು, ಅಥವಾ ಇನ್ಸುಲಿನ್ ವಾಟ್ ಎವರ್ ಇಟ್ ಮೇ ಬಿ, ಇಂಬ್ಯಾಲೆನ್ಸ್ ಆಗಬಾರ್ದು. ಸೊ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾರ್ಮೋನ್ಸ್ ಇರ್ಬೋದು, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಜಾಸ್ತಿ ಆಗಬಾರ್ದು, ಕಮ್ಮಿ. ಈಗ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಪ್ರಾಬ್ಲಮ್, ಕಮ್ಮಿ ಆದರೂ ಪ್ರಾಬ್ಲಮ್. ಅದೇ ಥರ ಬಿ ಪಿ ಜಾಸ್ತಿ ಆದರೆ ಪ್ರಾಬ್ಲಮ್, ಕಮ್ಮಿ ಆದ್ರೂ ಪ್ರಾಬ್ಲಮ್ ಅಲ್ವಾ. ಶುಗರ್ ಜಾಸ್ತಿ ಆದರೂ ಪ್ರಾಬ್ಲಮ್, ಕಮ್ಮಿ ಆದರೂ ಪ್ರಾಬ್ಲಮ್. ಅಂತ ಒಂದು ಪ್ರಾಡಕ್ಟ್ ಇದೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಆಮೇಲೆ ಎನರ್ಜಿ ಕೊಡಲಿಕ್ಕೆ, ಬಾಡಿಯಲ್ಲಿ ನಮಗೆ ಎನರ್ಜಿ ಪ್ರತಿದಿನ ಬೇಕಾಗ್ತದೆ. ಆ ಎನರ್ಜಿ ಕೊಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಹಾಗೆಯೇ ಕೂಡ ಬಾಡಿಯ ಒಂದು ಸಿಸ್ಟಮ್ ಅನ್ನು ಆರೈಕೆ ಮಾಡಲು ಇದು ಈ ಪ್ರಾಡಕ್ಟ್ ಮುಖ್ಯವಾಗಿ ಬೆನಿಫಿಟ್ ಕೊಡ್ತದೆ ಅಂತ ಹೇಳೋದು. ಸೊ ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಾರ್ಮೋನ್ ಸಮತೋಲನ ಕಾಪಾಡಲು ಸಹಾಯ ಮಾಡ್ತದೆ, ಶಕ್ತಿ ಮತ್ತು ಸಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತ ಸಂಚಾರವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ, ಹಾಗೆ ಮಾನಸಿಕ ಧರ್ಮದ ಆರಾಮ ಮತ್ತು ಸ್ನೇಹ ರೂಪದತೆಯನ್ನು ಬೆಂಬಲಿಸುತ್ತದೆ, ಹಾಗೆ ಚರ್ಮವನ್ನು ಕಾಂತಿಯುತವಾಗಿ ಮತ್ತು ಆರೋಗ್ಯಕರವಾಗಿರುತ್ತದೆ. ಅಂದ್ರೆ ಸ್ವಲ್ಪ ಇದು ಗೂಗಲ್ ಚೇಂಜ್ ಮಾಡಬೇಕಾದ್ರೆ ಕೆಲವು ಟೈಮು ಒಂದು ಅಕ್ಷರಗಳು ಆಚೆ ಈಚೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಮುಖ ನೈಸರ್ಗಿಕ ಘಟಕಗಳು, ಇದರಲ್ಲಿ ಇರುವ ಘಟಕಗಳನ್ನ ಫಸ್ಟ್ ನೋಡಿ. ಅಲೋವೆರಾ ಇದೆ, ಇದು ಮೈನ್ ಅಂದ್ರೆ ಅಲೋವೆರಾ ದೇಹವನ್ನು ಶುದ್ಧೀಕರಿಸಿ ತಣ್ಣಗಲು ಸಹಾಯ ಮಾಡುತ್ತದೆ. ಅಶ್ವಗಂಧ ಇದೆ, ಶಕ್ತಿ ಮತ್ತು ಸಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶತಾವರಿ ಇದೆ, ಮಹಿಳೆಯರ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಹಾಗೆ ಮಂಜುಸ್ತಾನ ಇದೆ, ಅದು ರಕ್ತ ಶುದ್ಧಿ ಮತ್ತು ಚರ್ಮದ ಆರೈಕೆಗೆ ತುಂಬಾ ಒಳ್ಳೆಯದು, ಮಂಜಿಷ್ಟ. ಅಂಡ್ ಲ್ಯಾಕೋಬ್ಯಾಸಿಲನ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಂಡ್ ಸೋಯೋ ಐಸೋಕ್ಲೇಬೋನ್ಸ್ ಹಾರ್ಮೋನ್ ಸಮತೋಲನವನ್ನು ಮಾಡ್ತದೆ. ಸೊ ಇಷ್ಟು ಪ್ರಾಡಕ್ಟ್ ಇದರಲ್ಲಿ ಇರೋದ್ರಿಂದ, ಉತ್ತಮವಾದ ಗಿಡಮೂಲಿಕೆ ಇರೋದ್ರಿಂದ ಇದು ಟೋಟಲಿ ಬಾಡಿಯನ್ನು ಕರೆಕ್ಟ್ ಮಾಡಲಿಕ್ಕೆ ನಂಬರ್ ಒನ್. ಇಟ್ಸ್ ಆಲ್ GMP ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಯಾರಿಗೆಲ್ಲ ನೋಡಿ ಇವ್ರನ್ನ ಯಾವ ರೂಪದಲ್ಲಿ ನೋಡ್ಬೋದು ಈ ಮಹಿಳೆಯನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಒಂದು ಕ್ಲಾಪ್ ಇದೆ. ಈ ಮಹಿಳೆ ಯಾರು? ಓಪನ್ ಆಗ್ತಾ ಇಲ್ವಾ? ಸೊ ಓಕೆ ಓಕೆ, ಯಾಕಂದ್ರೆ ನೀವು ಸ್ವಲ್ಪ ಸ್ಪಂದನೆ ಕೊಟ್ರೆ ಇದನ್ನ ಕರೆಕ್ಟ್ ಆಗಿ ಮಾಡ್ಬೋದು. ಪೋಸ್ಟ್ ಟೂಲ್ ನೀವು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಓಪನ್ ಮಾಡಿ ಮಾತಾಡ್ತಾ ಕೂತ್ಕೊಳ್ತೀರಿ, ಅದಕ್ಕೋಸ್ಕರ. ಓಕೆ, ಈ ಮಹಿಳೆ ಯಾರು? ಯಾರು ಮಾತಾಡೋದಿಲ್ಲ. ತಾಯಿ ಮಗಳು ತಾಯಿ ಆ, ತಾಯಿ ತಾಯಿ Mother. ತಾಯಿ Yes, ಕರೆಕ್ಟ್ sir. ಹೇಳಿದ್ರು ನೋಡಿ. ಇದು ತಾಯಿಯಾಗಿ ನೀವು ಯಾವ ರೀತಿ ಇರ್ಬೇಕು, ಅವಳು ತಾಯಿಯಾಗಿ ಏನ್ ಪ್ರಾಬ್ಲಮ್ ಅಲ್ಲಿದೆ ನಾವು ಗಂಡಸರಾದವರು ಅರ್ಥ ಮಾಡ್ಕೋಬೇಕು. ಸೊ ಈ ನಗುಮುಖ ಈ ಇರ್ಬೇಕಾದ್ರೆ ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಅವರಿಗೆ ಏನು ಕೊಡಬೇಕು, ದಟ್ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ನಾನು ನಿಮ್ಗೆ ಪೊಸಿಷನ್ ಮಾಡ್ತಾ ಇರೋದು. ಸೊ ತಾಯಿ ಅವರಿಗೆ, ಎಲ್ಲಾ ತಾಯಿಯಂದರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ, ಅವರಿಗೆ ಈ ಪ್ರಾಡಕ್ಟ್ ಅಗತ್ಯ. ಇವರೆಲ್ಲ ಯಾರು? ಇವರಿಗೂ ಇದು ಅಗತ್ಯ ಇದೆ. ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಬಿಡಿ, ಸಿಸ್ಟರ್ಸ್ ಮೇಕ್ ದ ಬೆಸ್ಟ್ ಫ್ರೆಂಡ್ಸ್ ಇನ್ ದ ವರ್ಲ್ಡ್. ಎಸ್ ಸರ್, ಅಕ್ಕ ತಂಗಿರು. ಅಕ್ಕ ತಂಗಿಯಂದಿರು, ನಿಮ್ಗೂ ಅಕ್ಕ ತಂಗಿಯಂದಿರ್ಬೋದಲ್ಲ. ಇಮ್ಯಾಜಿನ್ ಮಾಡಿ, ಈ ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡಿ. ಅವರಿಗೂ ಸಹ ಈ ತರ ತೊಂದರೆಗಳಿರ್ಬೋದಲ್ಲ. ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ, ಹೇಳುವುದು ಒಳ್ಳೇದಂತ ಹೇಳ್ತಾ ಇದ್ದಾರೆ. ಸೊ ಈ ಅಕ್ಕ ತಂಗಿಯವರಿಗೆ ನೀವೊಂದು ಗಿಫ್ಟೇ ಕೊಡ್ಬೋದು. ನಾನು ಹೇಳೋದು ಈ ಪ್ರಾಡಕ್ಟ್ ಅನ್ನ, ನಾನು ಹೇಳೋದು ಅದನ್ನೇ. ಯು ಕ್ಯಾನ್ ಗಿವ್ ಇಟ್, ಅಂದ್ರೆ ನಿಮ್ಗೆ 550 450 ಸಿಗ್ತದೆ. ಯು ಗಿಫ್ಟ್ ಫಾರ್ ದ್ಯಾಮ್. ಯಾಕೆಂದ್ರೆ ಅಣ್ಣನ ಹತ್ರ ಹೇಳಿಕೆ ಅಥವಾ ತಮ್ಮನ ಹತ್ರ ಹೇಳಿಕೆ ಅವರಿಗೆ ಮುಜುಗರ ಆಗ್ಬೋದು, ಗಂಡ ಹತ್ರ ಹೇಳಿದ್ರೆ ಕೇಳದೆ ಇರ್ಬೋದು. ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಇಂಥವ್ರು ನಿಮ್ಮ ಸುತ್ತಮುತ್ತಲು ನಿಮ್ಗಿದ್ದಾರೆ. ಸೊ ಇವರಿಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಬರ್ತಾರೆ, ಇವ್ರು ಯಾರು? ಇವರು ಮಕ್ಕಳು, ತಾಯಿ, ಡಾಟರ್ಸ್ ಇದ್ದಾರೆ. ಅವ್ರಿಗೆ ಏನು, ಈಗ ಇದ್ದಕ್ಕಿದ್ದಾಗ ಡಾಟರ್ಸಿಗೆ 10 ವರ್ಷ ಆದಾಗ ಸಮಥಿಂಗ್ ಚೇಂಜ್ ಬಂದ್ಬಿಡ್ತದೆ. ಏನೋ ಒಂದು ಮನಸ್ಸಿಗೆ ಆಘಾತ ಆಗ್ಬೋದು. ತಾಯಿ ಹೇಳಿಕೊಟ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಅಂತೆ ಮಕ್ಕಳಿಗೆ. ಒಂದೇ ಆಘಾತ ಆಗ್ಬಿಡ್ತದೆ, ಇದ್ದಕ್ಕಿದ್ದಾಗ ಬ್ಲೀಡಿಂಗ್ ಬಂದ್ಬಿಡ್ತದೆ, ಏನಂತ ಗೊತ್ತಾಗೋದಿಲ್ಲ. ಈ ಈ ಸಮಯದಲ್ಲಿ ಗೊತ್ತಿದ್ದವರು, ತಾಯಂದವರು ಅವರಿಗೆ ಸರಿಯಾಗಿ ಎಜುಕೇಟ್ ಮಾಡಬೇಕು. ಇದು ನೀನು ವಯಸ್ಸಾದಾಗ ರೆಗ್ಯುಲರ್ ಆಗುವಂತ ವಿಷಯ. ಸೊ ಇದನ್ನ ನಾವು ಹೇಳ್ಬೇಕು. ಇಂಥವರಿಗೆ ನಮ್ಮ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಎಲ್ಲೆಲ್ಲಿ ಹೆಲ್ಪ್ ಆಗ್ತದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇಂಥವರಿಗೆ ನೀವು ಈ ಪ್ರಾಡಕ್ಟ್ ಅನ್ನ, ನೀವು ಅಲ್ದಿರೆ ನಿಮ್ಮ ತಾಯಂದಿರು ಯಾರು ಇದ್ರೆ, ಅವ್ರ ಮಕ್ಕಳಿದ್ರೆ ಅವರಿಗೆ ನೀವು ಇದನ್ನ ತಿಳಿಸ್ಕೊಡ್ಬೇಕಾಗ್ತದೆ. ಇವ್ರು ಯಾರು?
ಇವ್ರು ಯಾರು ಹೇಳ ಗಂಡ ಹೆಂಡತಿ. ಕರೆಕ್ಟ್, ಯು ಆರ್ ರೈಟ್. ನೀವು ಬಾರಿ ಎಜುಕೇಟೆಡ್ ನೀವು ಕಾಣ್ತೀರಿ, ಯಾಕಂದ್ರೆ ಯಾರು ಉತ್ತರ ಕೊಡೋದು, ನೀವು ಮೂರ್ತಿ ಅವರು ಕ್ಲೀನ್ ಆಗಿ ಉತ್ತರ ಕೊಡ್ತೀರಾ ಅಂದ್ರೆ ನಿಮ್ಗೆ ತುಂಬಾ ಒಳ್ಳೆಯ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಇವ್ರು ಯಾರು, ಇವರು ಗಂಡ ಹೆಂಡತಿಯವರು. ಈ ಗಂಡ ಹೆಂಡತಿಯವರು ನೋಡಿ ಅವರು ಹೇಳಿ. ನಂಗೆ ನಾ- ನಾಲ್ಕು ಜನ ತಂಗಿಯರಿದ್ದಾರೆ ಸರ್. ವಾ, 4 ಜನ ಅದಕ್ಕೋಸ್ಕರ ತುಂಬಾ ಅನುಭವ ತಂಗಿಯರಿದ್ದಾರೆ. ಜಾಸ್ತಿ. ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಅನುಭವ ಜಾಸ್ತಿ ಇದೆ. ಅನುಭವ ಜಾಸ್ತಿ ಇದೆ. ಸೊ ನೋಡಿ, ನಿಮ್ಗೆ ಈಗ ಒಳ್ಳೆಯ ಪ್ರಾಡಕ್ಟ್ ಅನ್ನ ಅವರಿಗೆಲ್ಲ ಗಿಫ್ಟ್ ಕೊಡ್ಲಿಕ್ಕೆ ಚಾನ್ಸ್ ಒಂದು ಸಿಕ್ತು ನೋಡಿ ಈಗ. ಸೊ ಈಗ ನಿಮ್ಗೆ ನೆಕ್ಸ್ಟ್ ಕಮ್ಸ್ ಟು ದ ಗಂಡ ಹೆಂಡತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಳ್ಳೇದು. ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ತರ ನಗು ನೀವು ಕಾಣೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಹಾಗಾಗಿ ಹೇಳೋದ್ರಿಂದ ಅಂತವರಿಗೂ ಕೂಡ ಈ ಪ್ರಾಡಕ್ಟ್ ನಂಬರ್ 1 ವರ್ಕ್ ಆಗ್ತದೆ. ನಾವು ಮದುವೆ ಹಾಕಲ್ ನೋಡಿ, ಅವ್ನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಏನು, ಮತ್ತೆ ಆ ಪ್ರಾಮಿಸ್ ಉಳಿತದೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಪ್ರಾಮಿಸ್ ಅವರ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ ಅಂತ ಎಣಿಸ್ಕೊಂಡು ಈ ಪ್ರಾಡಕ್ಟ್ ಅನ್ನ ಅವರಿಗೆ ರೆಕಮೆಂಡ್ ಮಾಡ್ಬೋದು. ಈಗ ನೆಕ್ಸ್ಟ್ ಕಮ್ಸ್ ಇವ್ರು ಯಾರು, ನೀವು ಲವ್ ಮಾಡಿಲ್ಲ Lovers. ಕಾಣ್ತದೆ. ಓಕೆ, ದೀಸ್ ಆರ್ ದ ಲವರ್ಸ್. ಇವರು ಲವರ್ಸ್ ಇನ್ನು. ಸೊ ಈ ಲವರ್ಸಿಗೂ ಸಹ ನೀವು ಏನೇನೋ ಪ್ರಾಮಿಸ್ ಮಾಡ್ತೀರಿ, ಅವರಿಗೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ ಇಲ್ವಾ? 100% ಹೆಲ್ಪ್ ಆಗ್ತದೆ. ಎಸ್ ಸರ್, 100%. ಅವರು ಮಹಿಳೆ ಇರ್ತಾನೆ, ಅವರಿಗೂ 100% ಇದು ಹೆಲ್ಪ್ ಆಗ್ತದೆ. ಈ ಸ್ಟೇಜ್ ಅಲ್ಲಿ, ಲವ್ ಮಾಡುವ ಸ್ಟೇಜ್ ಅಲ್ಲಿ ನೀವು ಈ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿದ್ರು ಕೂಡಲೇ ತಗೊಳ್ತಾರ ಅವ್ರು. ಸೊ ಯಾಕಂದ್ರೆ ಆ ತರ ನಿಮ್ಗೆ ಆ ಏಜ್ ಇತ್ತು, ಆ ತರ ಇರ್ತದೆ. ಸೊ ಇವ್ರಿಗೆ ನಿಮ್ಗೆ ಅಂತವ್ರು ಇದ್ರೆ ನೀವು ಕೂಡ, ಅಂದ್ರೆ ನಾನೀಗ ನಮ್ಮಲ್ಲಿ ಎಲ್ಲಾ ಏಜ್ನವ್ರು ಇದ್ದಾರೆ, ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ. ಅದಕ್ಕೋಸ್ಕರ ನೀವು ಹೋಗಿ ಈಗ ಲವ್ ಮಾಡಿ ಅಂತ ಹೇಳುದಿಲ್ಲ. ಬಟ್ ಅಂತವ್ರು ಇದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಅವರಿಗೂ ಕೂಡ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಸೊ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ. ಇವ್ರು ಯಾರು, ನಿಮ್ ಸುತ್ತಮುತ್ತಲು ಕಾಣ್ತಾ ಇರಲ್ಲ ಆಂಟಿಗಳು ಆಂಟಿ ವಯಸ್ಸಾದವರು. ಹಾ, ಅವ್ರು ಇರ್ತಾರೆ ನಿಮ್ಗೆ ಸುತ್ತಮುತ್ತಲು ಇರ್ತಾರೆ. ಅವರಿಗೂ ಕೂಡ ನಗ್ನಗ್ತಾ ಇರ್ತಾರೆ ಎದುರುಗಡೆ, ಆದ್ರೆ ಒಳಗಡೆದು ಇನ್ನರ್ ಪ್ರಾಬ್ಲಮ್ ಗೊತ್ತೇ ಇರುವುದಿಲ್ಲ ಏನೇನು ಇರ್ತದೆ ಅಂತ. ಇವರಿಗೂ ಸಹ ಪ್ರಾಬ್ಲಮ್ಸ್ಗಳು ಇದ್ದೇ ಇರ್ತದೆ. ಸೊ ಇಂಥವರಿಗೂ ಕೂಡ ಈ ಪ್ರಾಡಕ್ಟ್ ವರ್ಕ್ ಆಗ್ತದೆ. ಇಲ್ಲಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ಸೊ ಇವ್ರು ಯಾರದು, 60+ ಸರ್. ಸೊಸೆಯಂದಿರು. ಇವರು ನಿಮ್ಗೆ ಸೊಸೆಯಂದಿರು ಬಂದ್ರೆ ಇಂಪಾರ್ಟೆಂಟ್ ನೋಡ್ಬೇಕು ನೀವು. ಇಲ್ಲಿ ನಿಮ್ಗೆ ಮಗಳ ಹಾಗೆ ಸೊಸೆ ಬಂದಿರ್ತಾರೆ. ಸೊಸೆ ನೋಡಿ, ತಾಯಿಗೆ ತಂದೆ ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡ್ತಾ ಇದ್ದ. ಸೊ ಅತ್ತೆ ಮಾವಂದಿರು ಥಿಂಕ್ ಮಾಡಿ ಅವಳಿಗೂ ಒಂದು ಗಿಫ್ಟ್ ಕೊಡ್ಬೋದಲ್ಲ. ಯು ಹ್ಯಾವ್ ಟು ಥಿಂಕ್ ಬ್ರಾಡ್ ಥಿಂಕ್ ನಾನು ಹೇಳ್ತಾ ಇರೋದು. ಸೊ ಅವರಿಗೂ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ. ಅವರಿಗೂ ಸಹ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಮ್ಸ್ ಅತ್ತೆಯಂದಿರು. ಸೊಸೆಯಂದಿರು ಅತ್ತೆಯಂದಿರಿಗೂ ಕೊಡ್ಬೋದು. ಹಾರ್ಮೋನ್ ಎಲ್ಲ ನೋಡಿ 40-45ಕ್ಕೆ ಸ್ಟಾಪ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈವನ್ ಸೊಸೆ ಕೂಡ ಅತ್ತೆಯಂದಿರಿಗೂ ಕೂಡ, ಮದರ್ ಇನ್ ಲಾ ಅಟ್ ಪ್ರೆಸೆಂಟ್, ಅವರಿಗೂ ಕೂಡ ಕೆಲವರು ಎಜುಕೇಟೆಡ್ ಇರ್ತಾರೆ, ಕೆಲವರು ಎಜುಕೇಟ್ ಇರೋದಿಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ, ಮೆನೋಪಾಸ್ ಆಗಿ ಸ್ಟಾಪ್ ಆದ್ರೂ ಕೂಡಲೇ ಅವರಿಗೂ ತುಂಬಾ ಚೇಂಜಸ್ ಬರ್ತದೆ ನೋಡಿ. ಆಗ ಮೇಡಮ್ ಡಾಕ್ಟರ್ ಹೇಳಿದ್ರು, ಇದ್ದಕ್ಕಿದ್ದಾಗೆ ನಾವೆಲ್ಲ ಕೂಲಾಗಿ ಕೊಡ್ತಿದ್ದೀವಿ, ಅವ್ರು ಬರ್ತಾರೆ, ಅವ್ರಿಗೂ ಶೆಕೆ ಆಗ್ತದೆ ಅಂತ ಹೇಳ್ತಾರಂತ. ಸೊ ಶೆಕೆ ಇನ್ ದ ಸೆನ್ಸ್ ಇನ್ನರ್ ಪ್ರಾಬ್ಲಮ್ ಅವರಿಗೆ. ಸೊ ಹಾಗಾಗಿರೋದ್ರಿಂದ ಅವರಿಗೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇನ್ನು ನಿಮ್ಮ ಅಜ್ಜಿ ಇರ್ಬೋದು, ನಿಮ್ಮ ತಾಯಿಯವರು ಇರ್ಬೋದು, ನಿಮ್ಮ ತಂದೆಯ ತಾಯಿಯವರು ಇರ್ಬೋದು, ಅಂಥವರು ನಮ್ಮ ಸುತ್ತಮುತ್ತಲು ಇರ್ತಾರೆ. ಅವರಿಗೂ ಕೂಡ ಏಜ್ ಓಲ್ಡ್ ಬೇಸ್ ಪ್ರಾಬ್ಲಮ್ಸ್ಗಳು ಇರ್ತದೆ. ಸೊ ಅವರಿಗೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ನಿಮ್ಮ ಸುತ್ತಮುತ್ತಲು ಯಾರಾದ್ರೂ ನಿಮ್ಗೆ ನರ್ಸ್ ಅಥವಾ ಸಿಸ್ಟರ್ಸ್ ಇರ್ಬೋದು. ಎಷ್ಟು ನೋಡಿ, ಮನೆಯವರಿಗಿಂತ ಚೆನ್ನಾಗಿ ಅವ್ರು ಟ್ರೀಟ್ ಮಾಡೋದು ನೋಡಿ. ನೋಡಿ ಅಲ್ಲಿ ಊಟ ಮಾಡಿಸ್ತಾರೆ ನೋಡಿ, ಎಷ್ಟು ಖುಷಿ ನೋಡಿ ಅವರಿಗೆ ಮನಸ್ಸಲ್ಲಿ. ಅವರ ತಂದೆಯವರಿಗೂ ಅಷ್ಟು ಚೆನ್ನಾಗಿ ಅವರು ಊಟ ಕೊಟ್ಟಿದ್ದು ನೆನಪುಂಟೋ ಇಲ್ಲೋ, ಬಟ್ ಅವರು ಡ್ಯೂಟಿಯಲ್ಲಿದ್ದಾಗ ಅಷ್ಟು ಚೆನ್ನಾಗಿ ಅವರು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅವರ ಆರೋಗ್ಯನ ಸರಿ ಇರಬೇಕೆ. ಅಂಥವ್ರು ಎಲ್ಲಾದ್ರೂ ನಿಮ್ಗೆ ಗೊತ್ತಿದ್ದವ್ರಿದ್ರೆ ಅವರಿಗೆ ನೀವು ಈ ಪ್ರಾಡಕ್ಟ್ ಅನ್ನ ಇಂಟ್ರಡ್ಯೂಸ್ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ಇವ್ರು ಯಾರು, ಲೇಡಿ ಕಂಡಕ್ಟರ್. ರೀಸೆಂಟ್ ಆಗಿ ಇದು ತಮಿಳ್ನಾಡು ಗವರ್ಮೆಂಟ್ ನೋಡಿ ಎಷ್ಟು ಜನರಿಗೆ ಲೇಡೀಸ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಡಿದೆ ನೋಡಿ. ಸೊ ಹಾಗಾಗಿ ನಾನು ಹೇಳುದು, ಇಂಥವ್ರು ಡೇ ಟು ಡೇ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಗೆ ಟೆನ್ಷನ್ ಸಿಕ್ಕಾಪಟ್ಟೆ ಇರ್ತದೆ, ಅವರಿಗೆ ನಿದ್ರೆನೇ ಬರುವುದಿಲ್ಲ. ಅಂಥವ್ರು ನಿಮ್ಮ ಲಿಸ್ಟ್ ಅಲ್ಲಿ ಯಾರಿದ್ರೆ ನೋಟ್ ಮಾಡ್ಕೊಳ್ಳಿ. ಅಂಥವರಿಗೆ ಈ ಪ್ರಾಡಕ್ಟ್ ನಂಬರ್ 1 ಬೇಕಾಗ್ತದೆ. ಅವರಿಗೆ ಈ ಪ್ರಾಡಕ್ಟ್ ಅನ್ನ ಕೊಡಿ. ಓಕೆ, ನೆಕ್ಸ್ಟ್ ಕಮ್ಸ್ ಟು ದ ಇಲ್ಲಿ ಈ ಪಾರ್ಲರ್ನವರು ಕುತ್ಕೊಂಡಿರ್ತಾರ, ನಿಂತ್ಕೊಂಡಿರ್ತಾರ? ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ವಾ?
ಸುಮಾರು ನಿಂತ್ಕೊಂಡ್ಬಿಟ್ಟು ನಿಂತಿರ್ತಾರೆ. ಗಂಟೆಗಟ್ಲೆ ಅಲ್ಲ, 2 ಗಂಟೆ 3 ಗಂಟೆ ನಿಂತ್ಕೊಂಡಿರ್ತಾರೆ, ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅವರು. ಸೊ ಅಂಥವ್ರಿಗೆ ನಮ್ಮ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ ನೋಡಿ. ಅಂಥವ್ರು ಈ ಪ್ರಾಡಕ್ಟ್ ಅನ್ನು ಅವ್ರು ಯೂಸ್ ಮಾಡಬೇಕು. ಹಾಗೇನೆ ಅಂತ ಅವರಿಗೆ ತುಂಬಾ ಅವರಿಗೆ ಅಂಥವರೇ ಪರಿಚಯ ಇರ್ತದೆ, ಅಂಥವ್ರಿಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಕಾಣ್ಬೋದು ನಮ್ಮ ಶೈಲಾ ಶೆಟ್ಟಿ ಅವರು ಇರ್ಬೋದು, ಅವರು ಸಹ ಮೊದಲು ಪಾರ್ಲರ್ ನಡೆಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹಿತಾಕ್ಷಿ ಮೇಡಮ್ ಇರ್ಬೋದು, ಅಥವಾ ಇನ್ನೂ ನಮ್ಮ ಪಾಂಡೆ ಅವರು ಆರತಿ ಅವರು. ಇರ್ಬೋದು, ಆರ್ತಿ ಪಾಂಡೆ ಅವರು ಇರ್ಬೋದು, ಸೋ ಮೆನಿ ಇದ್ದಾರೆ. ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವರಿಗೆಲ್ಲ ದಿಸ್ ಪ್ರಾಡಕ್ಟ್ ತುಂಬಾ ವರ್ಕ್ ಆಗ್ತದೆ. ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಿಗೆ ವರ್ಕ್ ಆಗ್ತದೆ. ಸೊ ಹಾಗಾಗಿ ದಿಸ್ ಪ್ರಾಡಕ್ಟ್ ಅವ್ರಂಥವ್ರು ನಿಮ್ಮ ಲಿಸ್ಟ್ ಅಲ್ಲಿ ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಕಮ್ಸ್, ನೀವು ಟೈಲರ್ ಕೆಲಸ ಮಾಡ್ಬೋದು, ಅಥವಾ ಗಾರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಲೇಡೀಸ್, ಎಷ್ಟು ಜನ ಇದ್ದಾರೆ. ಸಾವಿರಾರು ಲಕ್ಷಾಂತರ ಜನ. ಲಕ್ಷಾಂತರ ಲೇಡೀಸ್ ಇದ್ದಾರೆ. ಸೊ ಇವರ ಒಂದೊಂದು ಒಬ್ರೊಬ್ಬರದ್ದು ಲೇಡೀಸ್ ಮಹಿಳೆಯವ್ರದ್ದು ಒಂದೊಂದು ಕತೆ ಇದೆ, ಗೊತ್ತುಂಟಾ ನಿಮ್ಗೆ? ನೀವು ಕತೆ ಕೇಳಿಕ್ ರೆಡಿ ಇದ್ರೆ ಅವ್ರು ಹೇಳ್ತಾರೆ ಏನೇನು ಕತೆಗಳು ಅವರದ್ದಂತ. ಸೊ ಅವರ ಕಥೆಯ ಒಂದು ಹಿಂದೆ ಉಂಟಲ್ಲ, ಅದು ಆ ಭಾವನೆನೇ. ಇದು ನಮ್ಮ ಗಂಡಸರಿಗೆ ಅವ್ರ ಡಾಕ್ಟರ್ ಹೇಳಿದ್ರಲ್ಲ, ಅದು ಬರುದಿಲ್ಲ ಅಂತ. ಈ ಭಾವನೆ ಉಂಟಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಬಟ್ ಅವ್ರ ಹತ್ರ ಕುತ್ಕೊಂಡ್ರೆ ಅವ್ರು ಹೇಳಲಿಕ್ಕೆ ರೆಡಿ ಇದ್ದಾರೆ, ನಾವು ಕೇಳಲಿಕ್ಕೆ ರೆಡಿ ಇದ್ರೆ ಆರಾಮಾಗಿ ಈ ಪ್ರಾಡಕ್ಟ್ ಅನ್ನ ಅವರಿಗೆ ಪೊಸಿಷನ್ ಮಾಡ್ಬೋದು. ಯಾಕೆಂದ್ರೆ ಅದನ್ನ ಕೇಳಲಿಕ್ಕೆ ಇಲ್ಲ ಅಂತಾರೆ, ಯಾರಿಲ್ಲ, ಯಾರಿಗತ್ರ ಹೇಳುದು ಅಂತ. ಆ ರೀತಿ ಪರಿಸ್ಥಿತಿ ಕೆಲವ್ರದ್ದು ಇರ್ತದೆ. ಇಂಥವರಿಗೆ ದಿಸ್ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ. ನಾನು ಅವ್ರಿಗೆಲ್ರಿಗೂ ನಾನು ಇಲ್ಲಿಂದನೇ ವಿಶ್ ಮಾಡ್ತಾ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಸೊ ನೆಕ್ಸ್ಟ್ ಕಮ್ಸ್ ಟು ದ, ನೀವು ಇವ್ರನ್ನೆಲ್ಲ ನೋಡಿದಿರಿ, ನಿಮ್ ಸುತ್ತಮುತ್ತಲೂ ನೋಡಿರ್ಬೋದು ನೀವು. ಇಟ್ ಈಸ್ ಸೇಲ್ಸ್ ಮ್ಯಾನ್, ಸೇಲ್ಸ್ ಗರ್ಲ್ ಕೆಲಸ ಮಾಡ್ತಾ ಇರ್ತಾರೆ. ಸೊ 24 ಗಂಟೆ ಅವ್ರು ಕೇಳ್ತಾರೆ, ಆ ಸೀರೆ ಕೊಡು, ಈ ಸೀರೆ ಕೊಡು. ನಾನು ನೋಡ್ತೀನಿ ಕೆಲವು ಹೋದ್ರೆ ಒಂದು ತಗೊಳ್ಳೋಲಿಕ್ಕೆ ಒಂದು 50 ಸೀರೆ ತೆಗೆದು ಹಾಕ್ಬೇಕು. ಅದನ್ನ ತೆಗೆದು ಹಾಕ್ಬೇಕು, ಅದನ್ನ ಫೋಲ್ಡ್ ಮಾಡಿ ಪುನಃ ಇಡಬೇಕು. ನಿಂತ್ಕೊಂಡೇ ಇರ್ಬೇಕು ನೋಡಿ, ಎಷ್ಟು ವರ್ಕ್ ಮಾಡ್ಬೇಕು. ಜಸ್ಟ್ ಇಂಥವರಿಗೆ ದಿಸ್ ನಮ್ಮ ಪ್ರಾಡಕ್ಟ್ ನಂಬರ್ 1. ಯಾಕಂದ್ರೆ ಎನರ್ಜಿ ಬೇಕಲ್ಲ, ಈ ಪ್ರಾಡಕ್ಟ್ ಅವರಿಗೆ ಬ್ಯಾಲೆನ್ಸ್ ಮಾಡ್ತದೆ, ಎನರ್ಜಿಗೆ ವರ್ಕ್ ಆಗ್ತದೆ. ಇಂಥವ್ರ ಲಿಸ್ಟ್ ಅಲ್ಲಿ ನೀವು, ನಾನು ಯಾಕೆ ಹೇಳ್ತೀನಿ ನಿಮ್ಗೆ ಕೆಲವ್ರು ನೆನಪಾಗ್ಲಿ ಅಂತ. ಸೊ ನೆನಪಾದ್ರೆ ನೀವು ಅದನ್ನ ಇಮಿಡಿಯೇಟ್ ನೋಟ್ ಮಾಡ್ತೀರಿ, ಇವರಿಗೂ ನಾನು ಪ್ರಾಡಕ್ಟ್ ಅನ್ನ ಕೊಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಸುತ್ತಮುತ್ತಲು ಬಂಗಾರದ ಅಂಗಡಿಗಳು ಬೇಕಾದಷ್ಟು, ಈಗ ನಮ್ಮಲ್ಲಿ ಅಂತೂ ಬೇಕಾದಷ್ಟು ಇದೆ ನೋಡಿ. ಒಂದೊಂದು ಅಂಗಡಿಯಲ್ಲಿ 25-30 ಜನ ಗರ್ಲ್ಸ್ ಇದ್ದಾರೆ. ಅವರಿಗೂ ಅದೇ ನಿಂತ್ಕೊಂಡೇ ಇರ್ಬೇಕು, ಓಡಾಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಟೆನ್ಷನ್ ಇದೆ, ಚೂರು ಹೆಚ್ಚು ಕಮ್ಮಿ ಆದ್ರೆ ಓನರ್ ಕೇಳ್ತಾರೆ, ಯಾಕಂದ್ರೆ 1 ಮಿಲಿಗ್ರಾಮ್ ಅಂದ್ರೆ ಎಷ್ಟೋ ದುಡ್ಡು ಹೋಗ್ಬಿಡ್ತದೆ. ಸೊ ಕೇರ್ಫುಲ್ ಇರಬೇಕು. ಹಾಗೇನೆ ಬಟ್ಟೆಯಲ್ಲಿ ಸೇಲ್ಸ್ ಮ್ಯಾನ್ ಇರ್ಬೋದು, ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಇವರಿಗೆಲ್ಲ ನಮ್ಮ ಪ್ರಾಡಕ್ಟ್ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗ್ತದೆ ನೋಡಿ. ಇವ್ರನ್ನೆಲ್ಲಾದ್ರೂ ನೋಡಿದಿರಾ? ಏರ್ಪೋರ್ಟ್ಗೆ ಹೋದ್ರೆ ಏರ್ಪೋರ್ಟಿಗೆ ಹೋದ್ರೆ ಸಿಗ್ತದೆ. ಏರ್ ಹೋಸ್ಟೆಸಸ್ ಏರ್ಪೋರ್ಟ್ ಅಲ್ಲಿ ಇರ್ತಾರೆ, ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಒಂದೊಂದು ಬೆಂಗಳೂರಲ್ಲಿ ಎಷ್ಟು ಫ್ಲೈಟ್, ಸಾವಿರಾರು ಫ್ಲೈಟ್ ಹೋಗ್ತದೆ, ಎಷ್ಟು ನಿಮ್ಗೆ ಏರ್ ಹೋಸ್ಟೆಸಸ್ ಇದ್ದಾರೆ. ಸೊ ಅವರು ಕೂಡ ಅವರ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕೆ. ನೀವು ಫ್ಲೈಟ್ ಅಲ್ಲಿ ಹೋದ್ರೆ, ನಾನು ನೋಡಿ 25-30 ಸಲ ಹೋಗಿದ್ದೇನೆ. ಅದಕ್ಕೂ ನನಗೆ ಹೇಳೋದು, ಅವರು ಸಹ ಎಲ್ಲೂ ಕುತ್ಕೊಳ್ಳಿಕ್ ಟೈಮ್ ಇಲ್ಲ, ಓಡಾಡ್ತಾ ಇರಬೇಕು, ಅವ್ರಿಗೆ ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು, ಅವ್ರ ಆರೋಗ್ಯನೂ ನೋಡ್ಕೋಬೇಕು. ಇದನ್ನೆಲ್ಲ ಆರೋಗ್ಯಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ತಂದಿದ್ದಾರೆ. ಇವರಿಗೆಲ್ಲ ಇವರ ಬ್ಯೂಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ಬಂದಿದೆ ನೋಡಿ. ಸೊ ಅದನ್ನ ಈಸಿಯಾಗಿ ನೀವು ಪೊಸಿಷನ್ ಮಾಡ್ಲಿಕ್ಕೆ ತುಂಬಾ ಈಸಿ. ಬೇಕಾದಷ್ಟು ಜನ ನಿಮ್ಮ ಸುತ್ತಮುತ್ತಲು ಇದ್ದಾರೆ, ಈಸಿಯಾಗಿ ನೀವು ಪೊಸಿಷನ್ ಮಾಡ್ಬೋದು. ಈಗ ನಾನು ಹೇಳಿದ್ದು ಒಂದು ಅರ್ಥ ಆಯ್ತಾ ನಿಮ್ಗೆ? ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ನಾವು ಯಾವ್ಯಾವ ಕ್ಯಾಟಗರಿ ಆಫ್ ಪೀಪಲ್ಸ್ ನಾವು ಅಪ್ರೋಚ್ ಮಾಡುವುದನ್ನು ತುಂಬಾ ಚೆನ್ನಾಗಿ ತೋರಿಸ್ತೇವೆ. ತುಂಬಾ ಚೆನ್ನಾಗಿದೆ. ಓಕೆ, ಸರಿ. ಸೊ ಈಗ ನಾನು ಹೇಳುದು, ನೆಕ್ಸ್ಟ್ ಹೋಗೋಣ, ನಿಮ್ಮ ದೇಹ ಆರೋಗ್ಯ ಸರಿ ಇದೆಯಾ? ಆದ್ರೆ ಇವರೆಲ್ಲ ಇಷ್ಟು ಚೆನ್ನಾಗೆಲ್ಲ ವರ್ಕ್ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ, ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ, ಅಥವಾ ಅತ್ತೆಯಾಗಿ, ಅಥವಾ ಡಾಕ್ಟರ್ ಆಗಿ, ಅಥವಾ ನರ್ಸ್ ಆಗಿ, ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಅವರು ಕರೆಕ್ಟ್ ಆರೋಗ್ಯ ಸರಿ ಇದೆಯಾ? ಆರೋಗ್ಯ ಸರಿ ಇರ್ಬೇಕು ತಾನೆ. ಆರೋಗ್ಯ ಸರಿ ಇದ್ದಾಗ ಮಾತ್ರ ಅವರು ಆತರ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಆದ್ರೆ ಆಗುದಿಲ್ಲ. ಸೊ ಆರೋಗ್ಯ ಹೇಗೆ 10 ಲಕ್ಷಣಗಳು ಇದ್ರೆ ನಿಮ್ಮ ಬಾಡಿ ಚೆನ್ನಾಗಿದೆ, ನೀವು ನಗ್ನಗ್ತಾ ಇರಬೇಕು, ಚೆನ್ನಾಗಿ ನೀರು ಕುಡಿತಾ ಇರ್ತೀರಿ, ಹಸಿವೆ ಆದಾಗ ಊಟ ಮಾಡ್ತಾ ಇದ್ದೀರಿ, ವಾಶ್ರೂಮ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಿ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ, ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ಆರಾಮ್ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಇದರಲ್ಲೆಲ್ಲ ಮಿಸ್ ಆಗಿ 10 ಕೊಟ್ಟಿದ್ದಾರೆ ನಿಮ್ಗೆ, ಮಿಸ್ ಆದ್ರೆ ಆರೋಗ್ಯದಲ್ಲಿ ವೇರಿಯೇಷನ್ ಇದೆ ಅಂತ ಅರ್ಥ. ಸೊ ಈ ಎಲ್ಲಾ ಇದಕ್ಕೂ ನಮ್ಮ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಆಗ್ತದೆ ಅಂತ 4 ಸೈಡ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನ ಇಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಪ್ರತಿಯೊಂದು ಅದು ಇದು ಅಂತಲ್ಲದೆ ಕನ್ಸಲ್ಟ್ ಮಾಡಬೇಡಿ. ಸೊ 1 by 1 ಮೇನ್ ಅಂತ ನಾನು ಮೇನ್ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಸಿಂಪ್ಟಮ್ಸ್ ಇನ್ ಫಿಮೇಲ್. ಸೊ ಏನಾಗ್ತದೆ ಅಂದ್ರೆ ಮೆಂಟಲ್ ವೆಲ್ನೆಸ್,
ತುಂಬಾ ಚೆನ್ನಾಗಿರ್ಬೇಕು. ಮೆಂಟಲಿ ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ. ಮೆಂಟಲ್ ವೆಲ್ನೆಸ್ ಸರಿ ಇರಬೇಕಾದ್ರೆ ಕೆಲವು ಟೈಮ್ ಈ ಹಾರ್ಮೋನ್ ಸಿಂಟಮ್ಸ್ ಅವರಿಗೆ ಮುಟ್ಟಾಗ್ತಾ ಇರ್ತದೆ. ಅಥವಾ ನಿಮಗೆ ಮೆನೋಪಾಸ್ ಟೈಮ್ ಇರ್ಬೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಮೆನ್ಸ್ ಸ್ಟಾರ್ಟ್ ಆಗೋ ಟೈಮ್ ಇರ್ಬೋದು. ಸೊ ಹಾರ್ಮೋನ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ ನೋಡಿ. ಆವಾಗ ಈ ತರ ಪ್ರಾಬ್ಲಮ್ಸ್ಗಳು ಕಂಡು ಬರ್ತವೆ. ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್, ಇನಬಿಲಿಟಿ ಟು ಸ್ಲೀಪ್, ನಿದ್ರೆ ಸರಿ ಬರೋದಿಲ್ಲ, ಇರ್ರೆಗ್ಯುಲರ್ ಡೈಜೆಷನ್ ಅಂಡ್ ಅಪಟೈಟ್, ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ಗಳು, ಪೀರಿಯಡ್ ಅಲ್ಲಿ ಸರಿಯಾಗಿ ಆಗೋದಿಲ್ಲ, ಬ್ಲೀಡಿಂಗ್ ವೇರಿಯೇಷನ್, ಪೀರಿಯಡ್ ಕರೆಕ್ಟ್ ಆಗೋದಿಲ್ಲ, ಮಸಲ್ಸ್ ಅಂಡ್ ಬೋನ್ಸ್ ಅಲ್ಲಿ ಸಹ ನಿಮಗೆ ಪ್ರಾಬ್ಲಮ್, ಸಡನ್ ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೇನ್, ಈ ತರ ಪ್ರಾಬ್ಲಮ್ಸ್ಗಳು ಬಂದ್ಬಿಡುತ್ತೆ. ಸೊ ಇದು ಬರದೇ ಇರಬೇಕ ಅಂದ್ರೆ ನಮ್ಮ ವುಮನ್ಸ್ ಹೆಲ್ತ್ ಕೇರ್ ಪ್ರಾಡಕ್ಟ್ ನಮಗೆ ಹೆಲ್ಪ್ ಆಗ್ತದೆ. ಸೊ ಈಗ ನೋಡಿ, ದ ಮೈನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್, ಇದು ಪ್ರತಿ ತಿಂಗಳು ಅವರಿಗೆ ಕರೆಕ್ಟ್ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಪ್ರಾಬ್ಲಮ್. ದಟ್ ಈಸ್ ಕಾಲ್ಡ್ ಟೆಸ್ಟೋಸ್ಟೆರಾನ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು, ಇನ್ಸುಲಿನ್ ಇರ್ಬೋದು, ದಟ್ ಇಸ್ ಥೈರಾಕ್ಸಿನ್ ಇರ್ಬೋದು. ಈ 4 ರೀತಿಯ ಹಾರ್ಮೋನ್ಗಳು ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇರ್ತದೆ. ಆವಾಗ ಏನಾಗ್ತದೆ, ವೇರಿಯೇಷನ್ ಆಗ್ತದೆ. ಇಡೀ ಬಾಡಿಯಲ್ಲಿ ವೇರಿಯೇಷನ್ ಕಂಡು ಬರ್ತದೆ. ಯಾಕಂದ್ರೆ ಎಕ್ಸ್ಟ್ರಾ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತದೆ. ಮುಟ್ಟಾಗೋ ಟೈಮಲ್ಲಿ ಅದು ಬರಬೇಕಲ್ಲ, ಅದಿಲ್ಲ ಅಂತ ಹೇಳಿದ್ರೆ ಮುಟ್ಟಾಗೋದಿಲ್ಲ. ಮುಟ್ಟಾದ ನಂತರನೂ ಮತ್ತೆ ಅದು ಪುನಃ ಡಿಸ್ಚಾರ್ಜ್ ಆಗ್ಬೇಕು, ಕಂಪ್ಲೀಟ್ ಡಿಸ್ಚಾರ್ಜ್ ಆಗ್ಬೇಕು. ಅದು ಉಳಿದ್ರೂ ಮತ್ತೂ ಪ್ರಾಬ್ಲಮೇ. ಅದರಿಂದ ಕೆಲವರಿಗೆ ಎಲ್ಲ ಈ ಫೋಬಿಯಾ, ಮೇನಿಯಾ ಇಂಥದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಅದರಿಂದನೇ ಬಂದ್ಬಿಡ್ತದೆ, ಹೆದರಿಕೆ. ಇದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಇದರ ಬಗ್ಗೆ ತುಂಬಾ ನಿಗಾವಹಿಸಿ ಈ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡಿದ್ದಾರೆ. ಕಾಮನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಿಂಪ್ಟಮ್ಸ್ ಇನ್ ವುಮೆನ್ಸ್, ಬೇರೆ ಬೇರೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಏನೇನು ಆಗ್ತದೆ ಅಂತ ಕೊಡ್ತಾರೆ. ಪೀರಿಯಡ್ ಅಲ್ಲಿ ಇರೆಗ್ಯುಲಾರಿಟಿ ಆಗೋದು, ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಗೇನ್ ಆಗೋದು, ಕೆಲವರಿಗೆ ಮೊಡವೆಗಳಾಗೋದು, ಸ್ಕಿನ್ ಸ್ವಲ್ಪ ಆಯಿಲಿ ಆಗೋದು, ಹೇರ್ ಫಾಲ್ ಆಗೋದು, ಹೇರ್ ಥಿನ್ನಿಂಗ್ ಆಗ್ತದೆ, ಮೂಡು ಒಂದೇ ತರ ಇರೋದಿಲ್ಲ, ಮೂಡ್ ಸ್ವಿಂಗ್ ಆಗ್ತಾ ಇರೋದು, ಚೇಂಜಸ್ ಆಗ್ತಾ ಇರೋದು, ಮತ್ತೆ ಎಂಗ್ಸೈಟಿ ಬಂದ್ಬಿಡ್ತದೆ. ಆಮೇಲೆ ಫಟಿಗ್ ಆಗ್ಬೋದು, ತಲೆ ಸುತ್ತಬಹುದು, ಬೀಳ್ಬೋದು, ಲೋ ಎನರ್ಜಿ, ವೀಕ್ನೆಸ್ ಬರ್ಬೋದು. ಆಮೇಲೆ ಸ್ಲೀಪಿಂಗ್ ಅಲ್ಲಿ, ನಿದ್ರೆಯಲ್ಲಿ ವೇರಿಯೇಷನ್ ಆಗ್ಬೋದು, ಅಥವಾ ಸೆಕ್ಸುವಲಿ ಇಂಬ್ಯಾಲೆನ್ಸ್ ಆಗ್ಬೋದು. ದಿಸ್ ಆರ್ ದ ಥಿಂಗ್ಸ್ ಆಫ್ ಕಾಮನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆಗ್ತದೆ. ಸೊ ಇದನ್ನ ಸರಿ ಮಾಡಲಿಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂದ್ರೆ ದಿಸ್ ಇಸ್ ವುಮನ್ಸ್ ಹೆಲ್ತ್ ಕೇರ್ ಪ್ರಾಡಕ್ಟ್. ಸೊ ಅದರಿಂದ ಸೂಪರ್ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡಿದೀವಿ. ಪ್ರತಿಯೊಬ್ರು, ಅವರು ಇವರು ಅಂತಲ್ಲದೆ ಪ್ರತಿಯೊಬ್ರು ಇದ್ದಾರೆ. ಸೊ ಈಗ ಹೆಣ್ಮಕ್ಳಿಗೆ ದಿಸ್ ಪೀರಿಯಡ್ ಸ್ಟಾರ್ಟ್ ಆಯ್ತು ಅಂತೇಳಿ, ಸ್ಟಾರ್ಟ್ ಆಗೋದು ಸ್ವಾಭಾವಿಕ ಅಲ್ಲ. ಈಗ ಪ್ರತಿಯೊಂದು ನಮ್ಮ ಪ್ರಕೃತಿ ಹಾಗೆ, ನಮ್ಮ ಒಂದು ಜನರೇಷನ್ ಮುಂದೆ ಹೋಗ್ಬೇಕಾದ್ರೆ ಸೊ ದಿಸ್ ಇಸ್ ಆಗ್ಲೇಬೇಕಾಗ್ತದೆ. ಬಟ್ ಆಗ್ಬೇಕಾದ್ರೆ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಬಂದೇ ಬರ್ತದೆ. ಸೊ ಮಾಸಿಕ ಧರ್ಮ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಗರ್ಭಾಶಯದ ಒಳಪದರ ಹೊರಪದರದ ಸ್ವಾಭಾವಿಕ ರಕ್ತಸ್ರಾವ ಮಾಸಿಕ ಧರ್ಮ ಅಂದ್ರೆ ಪ್ರತಿ ತಿಂಗಳು ಒಂದು 28 ದಿನಕ್ಕೊಂದ್ಸಲ ಅದು ಹಾಗೆ ಆಗ್ತದೆ. ಅಂಡಾಣು ಬೆಳೀತಾ ಹೋಗ್ತಾ ಇರ್ತದೆ. ಸೊ ವೀರ್ಯಾಣು ಕನೆಕ್ಟ್ ಆಗ್ಲಿಲ್ಲ ಅಥವಾ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಅದು ಮುಟ್ಟಾಗಿ ಹೊರಗಡೆ ಹೋಗ್ತದೆ. ದಟ್ ಈಸ್ ವೇಸ್ಟ್ ಆಕ್ಚುಲಿ. ಬಟ್ ಅದು ನಮಗೆ ಗೊತ್ತಿರಬೇಕು, ಆದ್ರೆ ಅವರಿಗೆ ನಾಲೆಡ್ಜ್ ಇರ್ಬೇಕು, ಆ ವೇಸ್ಟ್ ಹೊರಗೆ ಹೋಗ್ಬೇಕು. ಮತ್ ಪುನಃ ಅದು ಮತ್ತೆ 28 ದಿನಕ್ಕೆ ಮತ್ತೆ ಪುನಃ ಸೆಟ್ ಆಗ್ತದೆ. ಸೊ ಇದು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಮಾಸಿಕ ಇದು 10 ರಿಂದ 15 ವರ್ಷದ ವಯಸ್ಸಿನ ಸುತ್ತ, ಆವಾಗ 10 ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ಡಿಪೆಂಡ್ ಅಪಾನ್ ಅವರ ಏನು ಮನೆತನ ಇರ್ಬೋದು, ಅಥವಾ ಅವರ ತಾಯಂದಿರು, ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಡಿಪೆಂಡ್ ಅಪಾನ್ ದ ಫುಡ್ ಆಲ್ಸೋ. ಫುಡ್ ಸಹ ಡಿಪೆಂಡ್ ಆಗ್ತದೆ. ಸೊ ಈ ಟೈಮಲ್ಲಿ ಅವರಿಗೆ ತಲೆನೋವು ಬರ್ಬೋದು, ಹೊಟ್ಟೆ ನೋವು ಬರೋದು, ದಣಿವು ಬರೋದು, ಆಲಸ್ಯ, ಮಾನಸಿಕ ಬದಲಾವಣೆ ಆಗ್ಬೋದು. ಸೊ ಇದೆಲ್ಲ ಏನ್ ಗೊತ್ತುಂಟಾ, ಇದೆಲ್ಲ ಕಾಮನ್, ಇದು ಒಂದು ಎಕ್ಸ್ಟ್ರಾ ಅಲ್ಲ. ಇಸ್ ಆಗ್ಲೇಬೇಕು. ನಿಮ್ಗೆ ಹೊಟ್ಟೆ ನೋವು ಬರಲಿಲ್ಲ ಅಂದ್ರೆ ಅದು ಮಾಸ್ ಹೊರಗೆ ಹೋಗುದಿಲ್ಲ. ಅದಕ್ಕೋಸ್ಕರ ಕೆಲವು ಟೈಮ್ ಜ್ವರ ಬರೋದು ಯಾಕಂತ ಹೇಳಿದ್ರೆ ಬಾಡಿಯಲ್ಲಿ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿದೆ, ಅದಕ್ಕೆ ಜ್ವರ ಬರ್ತದೆ. ದಟ್ ಈಸ್ ಕಾಮನ್. ಸೊ ಅದರಿಂದ ಸಾಮಾನ್ಯವಾಗಿ 3 ರಿಂದ 7 ದಿನಗಳವರೆಗೆ ಅದು ಡಿಪೆಂಡ್ ಅಪಾನ್ ದ ಲೇಡೀಸ್ ಡಿಫ್ರೆಂಟ್ ಆಗಿ ಬರ್ತದೆ. ಸೊ ಮಾಸಿಕ ಧರ್ಮದ ಸಮಯದಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ಪೌಷ್ಟಿಕ ಆಹಾರ ಸೇರಿಸುವುದು ಬಹಳ ಮುಖ್ಯ. ಇದು ಇಂಪಾರ್ಟೆಂಟ್. ಸೊ ಆ ಟೈಮಲ್ಲಿ ನಿಮಗೆ ಈ ಪ್ರಾಡಕ್ಟ್ ಇದ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಮಾಸಿಕ ಧರ್ಮದಲ್ಲಿ ನೀವು ಗಮನಿಸುವ ವಿಷಯಗಳು, ಸ್ವಚ್ಛವಾಗಿ, ಹೇಗೋ ನಮ್ದು ಸ್ಯಾನಿಟರಿ ಪ್ಯಾಡ್ ನಮ್ದೇ ಇದೆ, ಯೂಸ್ ಮಾಡ್ಬೋದು. 4 to 6 ಟೈಮ್ಸ್ ಒಂದು ಬದಲಾಯಿಸಿ, ಹೆಚ್ಚು ನೀರು ಕುಡಿಯಿರಿ, ಹಣ್ಣುಗಳು ಮತ್ತು ತರಕಾರಿಗಳು, ಹಾಲುಗಳು ಹೆಚ್ಚಾಗಿ ಸೇವಿಸಿ, ವ್ಯಾಯಾಮ ಮತ್ತು ಯೋಗದಿಂದ ದೇಹವನ್ನು ಸದೃಢವಾಗಿರಿಸಿ. ಆ ಟೈಮಲ್ಲಿ ನೀವು ಅತಿಯಾಗಿ ಶ್ರಮ ಪಡಬೇಡಿ. ಜಂಕ್ ಆಹಾರ ಸೇವನೆ ತಗೋಬಾರ್ದು. ಅಶುದ್ಧತೆ ಅಂದ್ರೆ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕಾಗ್ತದೆ. ಮಾನಸಿಕ ಒತ್ತಡಕ್ಕೆ ಒಳಗಾಗಬಾರ್ದು. ನಿಮ್ಮ ಆರೋಗ್ಯವೇ ನಿಮ್ಮ ಮೊದಲ ಆದ್ಯತೆ ಅಂತ ಹೇಳ್ತದೆ. ಸೊ ಡಾಕ್ಟರ್ ಲಾವಣ್ಯ ಅವರು ಇದನ್ನು ಕೋಟ್ ಮಾಡಿದ್ದಾರೆ. ಸೊ ಅದರಿಂದ
ಇದನ್ನ ನೀವು ಹೆಣ್ಮಕ್ಳಿಗೆ ನಿಮ್ಮ ಹತ್ರ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇದನ್ನ ಅವ್ರಿಗೆ ಕಳಿಸ್ಕೊಡಿ. ಅದ್ರ ಜೊತೆಗೆ ಈ ಪ್ರಾಡಕ್ಟ್ ಅವರಿಗೆ ರೆಕಮೆಂಡ್ ಮಾಡಿ. ಸೊ ಈಗ ಹಾರ್ಮೋನ್ಸ್ ಏನೇನ್ ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತಾಗ್ತದೆ. ಈ ಪ್ರಾಬ್ಲಮ್ಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ ಅಂತಾನು ನಿಮ್ಗೆ ಹೇಳ್ಬೋದು ನಾ. ಸೊ ಹಾಗೆ ಮೆನೋಪಾಸ್ ಪ್ರಕೃತಿಗೆ ಬೆಂಬಲದವರಿಗೆ ಇಲ್ಲಿ ಕೊಟ್ಟು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಆಗ ನಾನು ಇಂಗ್ಲೀಷಲ್ಲಿ ಓದಿದೆ. ಸಾಮಾನ್ಯ ಬಿಸಿ ಹಲವು ರಾತ್ರಿ ನಿದ್ರೆ ಆಗ್ತಾರ, ಮನಸ್ಥಿತಿ ಬದಲಾವಣೆ, ದಣಿವು, ಆಯಾಸ, ಮೂಳೆ ಅಥವಾ ಸಂಧಿ ನೋವು, ತೂಕ ಹೆಚ್ಚು ಕಮ್ಮಿ ಆಗ್ತದೆ. ಇದೆಲ್ಲ ಈ DXN ಪ್ರಾಡಕ್ಟ್ ಇವಾಗಲೇ ನಾವು ಸ್ಪಿರುಲಿನಾ ಕೊಟ್ಟಿದ್ದೀವಿ ಕೆಲವರಿಗೆ. ಹಾಗೇನೆ ಕೆಲವರಿಗೆ ನೋನಿ ಅಥವಾ ಮೊರಂಜಿ ಜ್ಯೂಸ್ ಇದೆ. ಹಾಗೇನೆ DXN ಟೀ ಕೂಡ ಅವರಿಗೆ ಹೆಲ್ಪ್ ಆಗ್ತದೆ. ಸೊ ಅದರ ಒಟ್ಟಿಗೆ ನೀವು ಈಗ ಕಾಫಿನೂ ಕೊಡ್ಬೋದು. ಸೊ ದಿಸ್ ಪ್ರಾಡಕ್ಟ್ ಆಲ್ಸೋ ವೆರಿ ಗುಡ್ ವುಮನ್ಸ್ ಹೆಲ್ತ್ ಹಾರ್ಮೋನ್ ಅದ್ರೊಟ್ಟಿಗೆ. ಯಾಕಂದ್ರೆ ಈಗ ಬೇರೆ ಎಲ್ಲ ಪ್ರಾಡಕ್ಟ್ ನಮ್ದು 100% ಏನಂತ ಹೇಳಿದ್ರೆ ಬಾಡಿಯನ್ನ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಎಚ್ಚರ ಮಾಡ್ತದೆ. ಸೊ ಪರ್ಟಿಕ್ಯುಲರ್ಲಿ ಕಾಯಿಲೆಗೆ ಅಂತ ಹೇಳಿದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ವುಮನ್ಸ್ ಕೇರ್ ಒಟ್ಟಿಗೆ ಕೊಟ್ರೆ ಒಳ್ಳೇದು. ಐದರ್ ಸ್ಪಿರುಲಿನಾದ ಒಟ್ಟಿಗೆ ಅಥವಾ ಮೊರಂಜಿ ಜ್ಯೂಸ್ ಒಟ್ಟಿಗೆ ಅಥವಾ ಟೀ ಒಟ್ಟಿಗೆ ಅಥವಾ ಕಾಫಿ ಒಟ್ಟಿಗೆ ಇದನ್ನ ಕೊಟ್ರೆ ಗ್ಯಾನೋಡರ್ಮ ಕೂಡ ಅವರಿಗೆ ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. DXN ಅದರ್ ಪ್ರಾಡಕ್ಟ್ಸ್ ಕೂಡ ಅವರಿಗೆ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ. ಸೊ ಅದನ್ನ ಗ್ಯಾನೋಡರ್ಮ ಸೇರಿಸ್ಬಿಟ್ಟು ಕೊಟ್ರೆ ಕೆಲವರಿಗೆ ಕ್ರಾನಿಕ್ ಪ್ರಾಬ್ಲಮ್ ಇದ್ರೆ ಸೊ ಅದನ್ನ ತಗೊಳ್ಳೋದು ಒಳ್ಳೇದು. ಸೊ ಹಾಗಾಗಿ ಈ ಮೆನೋಪಾಸ್ ಎಸ್ಪೆಷಲಿ 40 ವರ್ಷ ದಾಟಿದ ಲೇಡೀಸಿಗೆ ನೀವು ಪಕ್ಕಾ ಇದನ್ನ ಕೊಟ್ರೆ ಅವರು ಅದು ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವುಮನ್ಸ್ ಕೇರ್ ಹೆಲ್ತ್ ಇದನ್ನೆಲ್ಲ ನೋಡಿ ಆಗಿದೆ ನಾವು ಸಪೋರ್ಟ್ ಹರ್ ವೆಲ್ನೆಸ್ ಅಂಡ್ ಸ್ಟ್ರೆಂಗ್ತ್ ಹರ್ ಬ್ಯಾಲೆನ್ಸ್. ಸಪೋರ್ಟ್ ಮಾಡ್ತದೆ ಆರೋಗ್ಯಕ್ಕೆ, ನಿಮ್ಗೆ ಇದು ಸಪೋರ್ಟ್ ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ತದೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಸ್ಟ್ರೆಂಗ್ತನ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅವರ ಗರ್ಭಕೋಶ, ಅದಕ್ಕೆ ಇದು ಸ್ಟ್ರೆಂಗ್ತ್ ಕೊಡ್ತದೆ. ಅದು ಇಂಪಾರ್ಟೆಂಟ್ ಆರ್ಗನ್ ಇದೆಯಲ್ಲ, ಅದಕ್ಕೆ ಇದು ಸ್ಟ್ರೆಂಗ್ತ್ ಕೊಡ್ತದೆ. ರೆಗ್ಯುಲೇಷನ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಇದೆಯಲ್ಲ, ಪ್ರತಿ ತಿಂಗಳ ಸೈಕಲ್, ಸೊ ಮುಟ್ಟಿನ ಸೈಕಲ್ ಅಂತ ಹೇಳ್ತೀವಿ, ಅದನ್ನ ಇದು ಕರೆಕ್ಟ್ ಮಾಡ್ತದೆ. ಸಪೋರ್ಟ್ ಫಾರ್ ಲುಕ್ಯೋರಿಯಾ. ಸೊ ಏನಾದ್ರೂ ನಿಮ್ಗೆ ಬಾಡಿಯಲ್ಲಿ ಇಮ್ಯುನಿಟಿನ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ರೆ ಅಥವಾ ರೋಗ ಶಕ್ತಿ ಇರಬೇಕು, ಬೇರೆ ಬೇರೆ ನಿಮ್ಗೆ ಅದರ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳಿದ್ರೆ ದಿಸ್ ಪ್ರಾಡಕ್ಟ್ ಅಲ್ಲಿ ಹೆಲ್ಪ್ ಆಗ್ತದೆ. ಈವನ್ ಸಪೋರ್ಟ್ ಡ್ಯೂರಿಂಗ್ ದ ಎಕ್ಸೆಸಿವ್ ಬ್ಲೀಡಿಂಗ್. ಇನ್ನು ಕೆಲವು ಹೆಣ್ಮಕ್ಳಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ. ಸೊ ಬ್ಲೀಡಿಂಗ್ ಆದಾಗಲೂ ವೀಕ್ನೆಸ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದನ್ನು ಆಗದಿದ್ದಾಗೆ ಇದು ಸಪೋರ್ಟ್ ಮಾಡ್ತದೆ. ಆ್ಯಂಡ್ ಸಪೋರ್ಟ್ ಡ್ಯೂರಿಂಗ್ ಡಿಸ್ಮನೋರಿಯಾ, ಏನೋ ಗೊತ್ತಿಲ್ಲ ನನಗಿದು. ಸೊ ಏನೋ ಯಾರಿಗಾರು ಲೇಡೀಸ್ ಇದ್ರೆ ಹೇಳ್ಬೋದು. DYS ಡಿಸ್ಮೆನೋರಿಯಾ ಅಂತ ಒಂದು ವರ್ಡ್, ಸೈಂಟಿಫಿಕ್ ವರ್ಡ್ ಹಾಕಿದ್ದಾರೆ. ಸೊ ಮೆನಿ ಅದು ಏನಾದರೂ ಇದ್ರೂ ಕೂಡ ಅದನ್ನ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಇದರಲ್ಲೂ ನಿಮ್ಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಅಶ್ವಗಂಧ ಇದೆ, ಅಲೋವೆರಾ ಇದೆ, ನಾಗಕೇಸರಿ ಇದೆ, ಆಮೇಲೆ ಅಶೋಕ ಇದೆ, ಲೋದ್ರಾ ಇದೆ, ಶತಾವರಿ ಇದೆ. ಸೊ ಇದೆಲ್ಲ ಪ್ರಾಡಕ್ಟ್ ನಾನೆಲ್ಲ ಸ್ಟಡಿ ಮಾಡಿ ನಿಮ್ಗೀಗ ತೋರಿಸ್ಲಿಕ್ಕಿದ್ದೀವಿ. ಇದು ಹೇಗೆ ವರ್ಕ್ ಆಗ್ತದೆ. 100% ನ್ಯಾಚುರಲ್. ಯಾವುದೇ ನಿಮಗೆ ಇದರಲ್ಲಿ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಪ್ರಾಡಕ್ಟ್ ಇದೆಲ್ಲ ಕೆಮಿಕಲ್ ಇಲ್ಲ. ಟ್ರೆಡಿಷನಲ್ ಆಯುರ್ವೇದಿಕ್ ಹರ್ಬ್, ಎಷ್ಟೋ ಸಾವಿರಾರು ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಆಡೆಡ್ ಕೆಮಿಕಲ್ಸ್ ಇದರಲ್ಲಿ ಇಲ್ಲ. ಅಂಡ್ ಸೇಫ್ ಅಂಡ್ ಟ್ರಸ್ಟೆಡ್, ಯಾಕಂದ್ರೆ ಇಟ್ಸ್ ಫಾರ್ DXN ಕಂಪನಿ. ಅದನ್ನ ನೀವು ಟ್ರಸ್ಟ್ ಆಗಿ ಇದನ್ನ ತಗೋಬಹುದು. ಸೊ ಅದರಿಂದ ಇದರ ಸುತ್ತಲೂ ಕೊಟ್ಟ ಪ್ರಾಡಕ್ಟ್ಗಳು ನೋಡಿ, ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ಸ್ಗಳು. ಸೊ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಈಗ 47 ನಿಮಿಷ. ಸೊ ಇನ್ಸ್ಪೈರ್ಡ್ ಬೈ ಟ್ರೆಡಿಷನ್ ನಾಲೆಡ್ಜ್, ಅಂದ್ರೆ ಟ್ರೆಡಿಷನಲ್ ನಾಲೆಡ್ಜ್. ಇಲ್ಲಿ ಭಾವಪ್ರಕಾಶ್ ನಿಘಂಟು ಇದೆ. ಇದರಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಇದರಲ್ಲಿ ಬರೆದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ಏನು ಬರೆದಿದ್ದಾರೆ ಅದರದ್ದೇ ತೆಗೆದು ಬಿಟ್ಟು ನಮ್ಗೆ ಇದು ರೆಡಿ ಮಾಡಿ ಕೊಟ್ಟಿರೋದು. DXN ವುಮನ್ಸ್ ಹೆಲ್ತ್ ಕ್ಯಾಪ್ಸೂಲ್ಸ್ ಈಸ್ ಪ್ರಿಪೇರ್ಡ್ ವಿತ್ ರೆಫರೆನ್ಸ್ ಫ್ರಮ್ ಭಾವಪ್ರಕಾಶ್ ನಿಘಂಟು, ಎ ಕ್ಲಾಸಿಕಲ್ ಆಯುರ್ವೇದಿಕ್. ಇದು ಆ ಬುಕ್ಕಲ್ಲಿ ಇದೆ. ಈ ಎಲ್ಲ ಎಷ್ಟೋ ವರ್ಷದ ಹಿಂದೆ ರಿಸರ್ಚ್ ಮಾಡಿ ಹೆಣ್ಮಕ್ಳಿಗೆ ಇದು ಬೆಸ್ಟ್ ಅಂತೇಳಿ ಈ 6 ಪ್ರಾಡಕ್ಟನ್ನ ಇದಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಓಕೆ, ಇದರಲ್ಲಿ ಟೋಟಲ್ ಫಸ್ಟ್ ಅಂತ ಹೇಳಿದ್ರೆ ಹಾರ್ಮೋನ್. ಲೇಡೀಸಿಗೆ ಹಾರ್ಮೋನ್ ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್. ಹಾರ್ಮೋನ್ ಅನ್ನ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಅವರ ಭಾವನೆಗಳನ್ನ ಕರೆಕ್ಟ್ ಮಾಡಲಿಕ್ಕೆ, ಸಪೋರ್ಟ್ ನ್ಯಾಚುರಲ್ ಹಾರ್ಮೋನ್ ಬ್ಯಾಲೆನ್ಸ್ ಫಾರ್ ಓವರ್ ಆಲ್ ವೆಲ್ ಬೀಯಿಂಗ್, ಇಮೋಷನಲ್ ವೆಲ್ನೆಸ್ ಅಂಡ್ ಹೆಲ್ಪ್ಸ್ ಮ್ಯಾನೇಜ್ ಮೂಡ್ ಸ್ವಿಂಗ್ ಅಂಡ್ ಸಪೋರ್ಟ್ ಇಮೋಷನಲ್ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವು ಟೈಮ್ ಆ ಟೈಮಲ್ಲಿ ಸಿಟ್ಟು ಬರುವಂಥದ್ದು, ಸಿಡುಕುವುದು, ಇಂಥದ್ದೆಲ್ಲ ಆಗ್ತದೆ. ಸೊ ಅದು ಆಗದಿದ್ದಾಗ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ ಹಾಗೆ ಆಟೋಮೆಟಿಕ್ ರೀಪ್ರೊಡಕ್ಟಿವ್ ಹೆಲ್ತ್, ಎಷ್ಟೋ ಜನರಿಗೆ ಇಶ್ಯೂಸ್ ಆಗೋದಿಲ್ಲ ಈ ಥರ ಎಲ್ಲ ತೊಂದರೆ ಇದ್ದಾಗ. ಸೊ ಅದಕ್ಕೂ ಇದು ಸಪೋರ್ಟ್ ಮಾಡ್ತದೆ. ಈ ಪ್ರಾಡಕ್ಟ್ ನರಿಷಸ್ ಆ್ಯಂಡ್ ಸಪೋರ್ಟ್ ದ ರೀಪ್ರೊಡಕ್ಟಿವ್ ಹೆಲ್ತ್ ನ್ಯಾಚುರಲ್ ಆಗಿ ಇದು ಸಪೋರ್ಟ್ ಮಾಡ್ತದೆ ಅಂತ ಹೇಳಿದ್ದಾರೆ.
ಸೊ ನೀವು ಎಷ್ಟು ತಗೋಬೇಕು, ಸಿಂಪ್ಲಿ ಡೈಲಿ ಸಪೋರ್ಟ್ ವಿತ್ ದ ಟ್ರಸ್ಟೆಡ್ ಗೈಡೆನ್ಸ್. ಸೊ ನೀವು 1 ರಿಂದ 2 ಕ್ಯಾಪ್ ದಿನಕ್ಕೆ ಒಂದು ಕ್ಯಾಪ್ಸೂಲ್ ತಗೊಂಡ್ರೆ ಸಾಕಾಗ್ತದೆ. ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ಗೋ ಫಾರ್ 2 ಕ್ಯಾಪ್ಸೂಲ್ಸ್ ದಿನಕ್ಕೆ, ಬೆಳಿಗ್ಗೆ ಒಂದು ಸಂಜೆ ಒಂದು ತಗೊಳ್ಳಿ. ಇನ್ನು ನೀವು ಜಾಸ್ತಿ ಆದರೆ ನಮ್ಮದು ಬುಧವಾರ ದಿವಸ DXN ಏನು ಕ್ಲಿನಿಕ್ ಇದೆ, ಅಲ್ಲಿ ನೀವು ಅವ್ರದ ಹೆಲ್ಪ್ ತಗೊಂಡು ತಗೋಬಹುದು. ಈ ಪ್ರೆಗ್ನೆಂಟ್, ಈವನ್ ಪ್ರೆಗ್ನೆನ್ಸಿ ಇದ್ದಾಗ ಯು ಹ್ಯಾವ್ ಟು ಚೆಕ್ ವಿತ್ ಯುವರ್ ಡಾಕ್ಟರ್, ನೀವು ತಗೊಳ್ಬೇಕಾ ಬೇಡವಾ ಅಂತ. ಆದರೆ ನಿಮಗೆ ಮೆಡಿಸಿನ್ ಕನ್ಸಲ್ಟ್ ಎ ಡಾಕ್ಟರ್ ಬಿಫೋರ್ ಯೂಸಸ್, ಯಾಕಂದ್ರೆ ಆಲ್ರೆಡಿ ಮೆಡಿಸಿನ್ ಏನಾದರೂ ಇದ್ರೆ ಸೊ ನೀವು ಅದರೊಟ್ಟಿಗೆ ನೀವು ತಗೋಬೇಕಾದ್ರೆ ನೀವು ಕನ್ಸಲ್ಟ್ ಮಾಡಿ. ನರಿಷಸ್ ಆರ್ ಎಂಪವರ್ ಎವ್ರಿ ಡೇ, ಬ್ಯಾಲೆನ್ಸ್, ಸ್ಟ್ರೆಂಗ್ತ್ ಆ್ಯಂಡ್ ಎನರ್ಜಿ. ಸೊ ಅದರಿಂದ ಈ ಥರ ಆ್ಯಕ್ಟಿವ್ ಆಗಿರಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗ್ತದೆ. ಸೊ ಇದರ ರೇಟ್ಸ್ ಕೊಟ್ಟಿದ್ದಾರೆ. ಸೊ 550 ರೂಪಾಯಿ ಆಗ್ತದೆ ಇದರಲ್ಲಿ. ಸೊ ಹಾಗಾಗಿ ಇದರಲ್ಲಿ ನಿಮಗೆ 60 ಕ್ಯಾಪ್ಸೂಲ್ಸ್ ಬರ್ತದೆ. ಒಂದು ಕ್ಯಾಪ್ಸೂಲಿಗೆ ಒಂದು 10 ರೂಪಾಯಿ ಆಗ್ಬೋದು ನೋಡಿ, ಸಾಧಾರಣ ಇನ್ ಆ್ಯಂಡ್ ಆವರೇಜ್ 10 ರೂಪಾಯಿ ಒಳಗಡೆ ಆಗ್ತದೆ. ಸೊ ಇದನ್ನು ನಿಮಗೆ ಕಂಪನಿ ಕೊಟ್ಟಿದೆ, ಇದನ್ನು ನೀವು ಯೂಸ್ ಮಾಡಿ ಬೆನಿಫಿಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೋಲ್ಸೇಲಲ್ಲಿ ಸಹ ನಿಮಗೆ 440 ಆಗ್ತದೆ, ಈವನ್ 210 PV ಕೂಡ ಇದಕ್ಕೆ ಇದೆ. ಸೊ ಈಗ ನಾನು ನಿಮಗೆ ಅನ್ಲಾಕ್ ದ ಪವರ್ ಅಶ್ವಗಂಧ ಇದರಲ್ಲಿ ಹಾಕಿದ್ದಾರೆ. From the boosting energy and reducing the stress, supporting the hormonal balance and overall well-being, ನಮಗೆ ಅಶ್ವಗಂಧ ಹೆಲ್ಪ್ ಮಾಡ್ತದೆ. ಅಶ್ವಗಂಧ ಇಸ್ ನೇಚರ್ಸ್ ಗಿಫ್ಟ್ ಟು ದ ವುಮನ್ಸ್. ನೋಡಿ, ಪ್ರಕೃತಿಯ ಒಂದು ಕೊಡುಗೆ ಅಂತೆ, ಯಾರಿಗೆ? ಲೇಡೀಸಿಗೆ. ವುಮನ್ಸ್ ಹೆಲ್ತ್ ಅಂತ ಹಾಕಿದೆ. ಸೊ ಇದರ ರಿಸರ್ಚ್ ನಾನು ಹೇಳೋದು, ಅಶ್ವಗಂಧ ಬೆನಿಫಿಟ್ಸ್ ವುಮನ್ಸ್ ವೆಲ್ನೆಸ್, ಆಯುರ್ವೇದ ಫಾರ್ ಹರ್, ನ್ಯಾಚುರಲ್ ಹೀಲಿಂಗ್ ಆ್ಯಂಡ್ ವೈದ್ಯ ರತ್ನಂ ಅಂತ ಹಾಕಿದ್ದಾರೆ. ವೈದ್ಯ ರತ್ನಂ ಈ ವರ್ಡ್ಗಳನ್ನೆಲ್ಲ ನಿಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ಈ ಆಯುರ್ವೇದದಲ್ಲಿ ಮಾತ್ರ ಸಿಗ್ತದೆ. ಸೊ ಅಂತ ಒಂದು ಇದರಲ್ಲಿ ಅಶ್ವಗಂಧ ಇದರಲ್ಲಿ ಇದೆ. ಸೊ ಅದು ಅವರಿಗೆ ಈ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅಶ್ವಗಂಧ ಫಾರ್ ವುಮನ್ಸ್ ಬೆನಿಫಿಟ್ಸ್ ಅಂಡ್ ಡೋಸೇಜ್ ಅಂಡ್ ಸೇಫ್ ಯೂಸ್. ಸೊ ಅದರಿಂದ ಇದನ್ನ ನೀವು ದಿನಕ್ಕೆ ಒಂದು ತಗೊಂಡ್ರೆ ನಿಮಗೆ ಬೇಕಾದಷ್ಟು ಆರೋಗ್ಯದ ಬೆನಿಫಿಟ್ ಇದರಲ್ಲಿ ಸಿಗ್ತದೆ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಅಶ್ವಗಂಧ ಫಾರ್ ಪ್ರೀ ಮೆನೋಪಾಸ್. ಅಲ್ಲಿಗೂ ಕೂಡ ಪ್ರೀ ಮೆನೋಪಾಸ್ ಇದ್ದಾಗೂ ಕೂಡ ಇದು ಅವಾಗ ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಆಗ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಸಪೋರ್ಟ್, ನಿಮ್ಮ ಮನಸ್ಸನ್ನು ಕೂಲ್ ಆಗಿ ಇಡಲಿಕ್ಕೆ, ನಿಮಗೆ ಶಕ್ತಿ ಕೊಡಲಿಕ್ಕೆ, ಆಮೇಲೆ ನಿಮ್ಮ ಏನು ಜಾಬ್ ಇರ್ಬೋದು, ವೃತ್ತಿ ಇರ್ಬೋದು, ಅದಕ್ಕೆ ಫೋಕಸ್ ಮಾಡಲಿಕ್ಕೆ, ಆಮೇಲೆ ಒಳ್ಳೆಯ ನಿದ್ರೆಗೆ. ಸೊ ಆರೋಗ್ಯಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ಅಶ್ವಗಂಧ ಇದರಲ್ಲಿದೆ, ಅದು ನಿಮಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ವಿಲ್ ಗೋ ವಿತ್ ಅಲೋವೆರಾ. ಇದರಲ್ಲಿ ಅಲೋವೆರಾ ಇದೆ. ಅಲೋವೆರಾ ಗೊತ್ತೇ ಇದೆ ನಿಮಗೆ, ಸ್ಕಿನ್ನಿಗೆ ತುಂಬ ಒಳ್ಳೇದಂತ. ಸೊ ಇದು ಒಳಗಡೆ ಈ ಅಲೋವೆರಾ ಪೌಡರ್ದಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂದರೆ ಇದು ಒಳಗಡೆ ಕೂಡ ರಿಮೂವ್ ದ ವೇರಿಯಸ್ ಟಾಕ್ಸಿನ್ಸ್, ಬೇಡದಿದ್ದೆಲ್ಲ ಕೆಲವು ಒಳಗಡೆ ಇರ್ಬೋದು, ಅದನ್ನು ತೆಗೆದು ಹೊರಗೆ ಹಾಕ್ತದೆ. ಸೊ ಸಪೋರ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್ ಅನ್ನು ಸಪೋರ್ಟ್ ಮಾಡ್ತಾರೆ. ಅಲೋವೆರಾ ನೀವು ಈ ಪ್ರಾಡಕ್ಟ್ ಕುಡಿಯೋದ್ರಿಂದ ಅಥವಾ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ನಾರ್ಮಲ್ ಮಾಡ್ತದೆ. ಆ್ಯಂಡ್ ಹೈ ಕೊಲೆಸ್ಟ್ರಾಲ್ ಇದ್ರೆ ಅದನ್ನು ನಾರ್ಮಲ್ ಮಾಡ್ತದೆ. ಎಗೇನ್ಸ್ಟ್ ಇನ್ಫ್ಲಮೇಷನ್ ಮೇಲೆ ಇದು ಫೈಟ್ ಮಾಡ್ತದೆ. ಇಂಪ್ರೂವ್ ದ ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ಇದು ವರ್ಕ್ ಆಗ್ತದೆ. ರೆಡ್ಯೂಸ್ ಇಟ್ಸ್ ಇರಿಟೇಷನ್ ಇದ್ರೂ ಕಮ್ಮಿ ಮಾಡ್ತದೆ. ಆ್ಯಂಡ್ ಬೈ ಕಾನ್ಸ್ಟಿಪೇಷನ್ ಅಂತ ನೋಡಿ, ಕೆಲವರಿಗೆ ಮೋಷನ್ ಸರಿ ಹೋಗೋದಿಲ್ಲ, ಅದಕ್ಕೆ ಸಹ ಇದು ಬೈ ಹೇಳ್ಬೋದು, ನೀವು ಅದನ್ನು ಕರೆಕ್ಟ್ ಮಾಡ್ಕೋಬಹುದು. ಡಯಾಬಿಟೀಸ್ ಪೇಷಂಟ್ ಮೇ ಬೆನಿಫಿಟ್ ಫ್ರಾಮ್ ಇಟ್ ಆ್ಯಂಡ್ ಬೂಸ್ಟ್ ಯುವರ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇಂಟೇಕ್ ಇನ್ ಕ್ಯೂರ್ಸ್ ಯುವರ್ ಗಮ್ಸ್, ಇಂಪ್ರೂವ್ಸ್ ಯುವರ್ ಹೇರ್ ಗ್ರೋತ್. ಅಷ್ಟಕ್ಕೆಲ್ಲ ಈ ಅಲೋವೆರಾ ಹೆಲ್ಪ್ ಮಾಡ್ತದೆ. ಸೊ ಈ ಅಲೋವೆರಾ ಇದರಲ್ಲಿ ಸಮ್ ಪರ್ಸೆಂಟೇಜ್ ಮಿಕ್ಸ್ ಮಾಡಿರೋದ್ರಿಂದ ಸೊ ಇದನ್ನ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತದೆ. ಇದೇನಿದು, ಇದಕ್ಕೆ ಶತಾವರಿ ಅಂತ ಹೇಳ್ತಾರೆ. ಶತಾವರಿ ಅಂದ್ರೆ 1000 ಬೇರ್ಗಳು. ನೋಡಿ, ಒಂದು ಗಿಡದಲ್ಲಿ ಬೇರ್ಗಳು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಹಲವು ಮಕ್ಕಳ ತಾಯಿ ಬೇರು ಅಂತ ಕರೀತಾರೆ ಕೆಲವರು. ಅಷ್ಟು ಅಂದ್ರೆ ಇದು ಲೇಡೀಸ್ಗೆ ನಂಬರ್ 1 ವರ್ಕ್ ಆಗ್ತದೆ ಅಂತ ನೋಡಿ. ಎಸ್ಪೆಷಲಿ ಈ ಫೀಡಿಂಗ್, ಯಾರೆಲ್ಲ ಡೆಲಿವರಿ ಆದ ನಂತರ ಕೆಲವರಿಗೆ ಎದೆ ಹಾಲು ಕಮ್ಮಿ ಇರುತ್ತೆ, ಅಂಥವರಿಗೆ ಇದು ವರ ಅಂತ ಹೇಳ್ಬೋದು. ಸೊ ನೇಚರ್ಸ್ ಹರ್ಬ್ ಫಾರ್ ವುಮನ್ಸ್ ವೆಲ್ನೆಸ್ ಅಲ್ವಾ. ಪ್ರಕೃತಿ ಮಹಿಳೆಯರಿಗಾಗಿಯೇ ತಯಾರು ಮಾಡಿರೋದಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾರೆ. ಟ್ರೆಡಿಷನಲ್ ಆಯುರ್ವೇದಿಕ್ ಹರ್ಬ್ ಇದು. ಸೊ ಅದರಿಂದ ನೀವೇನು ವರಿ ಮಾಡದೆ ತಗೋಬಹುದು, ಯಾಕಂದ್ರೆ ಸಾವಿರಾರು ವರ್ಷದ ಜನ ಯೂಸ್ ಮಾಡ್ತಾ ಇದ್ದಾರೆ. ವುಮನ್ಸ್ ವೆಲ್ನೆಸ್ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಆರೋಗ್ಯಕ್ಕೆ, ಎಸ್ಪೆಷಲಿ ಲೇಡೀಸ್ ಮಹಿಳೆಯರ ಆರೋಗ್ಯಕ್ಕೆ ಸಪೋರ್ಟ್ ಮಾಡ್ತದೆ. ನರಿಶ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್, ನಿಮಗೆ ಏನಾದರೂ ತೊಂದರೆಗಳಿದ್ರೆ, ಇಂಬ್ಯಾಲೆನ್ಸ್ ಇದ್ರೆ, ಅಥವಾ ಒಳಗಡೆ ಏನಾದರೂ ಗಾಯಗಳಿದ್ರೆ ಅದಕ್ಕೂ ಕೂಡ ನರಿಶ್ ಮಾಡ್ತದೆ. ಅಂದರೆ ಅದು ಏನು ಮಾಡ್ತಾರೆ, ಗುಣಪಡಿಸ್ತದೆ ಅಂತ ಹೇಳ್ತಾರೆ, ನರಿಶ್. ಆ್ಯಂಡ್ ನ್ಯಾಚುರಲ್ ನರಿಶ್ಮೆಂಟ್, ಬ್ಯಾಲೆನ್ಸ್ ಆ್ಯಂಡ್ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಯುರ್ವೇದಿಕ್. ಸೊ ಯಾವುದೇ ಇದರಲ್ಲಿ ಅಡಲ್ಟ್ರೇಷನ್ ಇಲ್ಲ, ಇದರದ್ದೇ ಪೌಡರ್ ಮಾಡಿ ಇಟ್ಟಿದ್ದಾರೆ, ಅದರನ್ನೇ ನಾವು ಕೊಡ್ತಾ ಇರೋದು.
ಸೊ ಅದರಿಂದ ಸೂಪರ್ ಶತಾವರಿ ಇದರಲ್ಲಿ ಇದೆ. ನೆಕ್ಸ್ಟ್ 10 ಬೆನಿಫಿಟ್ಸ್ ಆಫ್ ಶತಾವರಿ ಸಪೋರ್ಟಿಂಗ್ ವುಮನ್ ಹೆಲ್ತ್. ಬೇರೆ ಬೇರೆ ರೀತಿಯಲ್ಲಿಯೂ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ನಾನು ಹೇಳಿದಲ್ಲ, ಎದೆ ಹಾಲಿಗೆ ಇದು ತುಂಬಾ ಒಳ್ಳೇದು ಅಂತ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ. ಸೊ ಅಂತ ಒಂದು ಪ್ರಾಡಕ್ಟು ಲೇಡೀಸಿಗೆ ವರ ಅಂತ ಹೇಳ್ಬೋದು. ಬೇಕಾದಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್. ಮಹಿಳೆಯರಲ್ಲಿ 40ರ ನಂತರ ಬರುವ ಕೆಲವರಿಗೆ ಬೊಜ್ಜು ಜಾಸ್ತಿ ಆಗ್ಬೋದು, ಎಕ್ಸೆಸ್ ವಿಸರಲ್ ಫ್ಯಾಟ್ ಇರ್ಬೋದು. ಇದರಿಂದ ಏನಾಗ್ತದೆ, ವೆಯ್ಟ್ ಜಾಸ್ತಿ ಆಗಿ ಮಂಡಿ ನೋವು ಬರ್ತದೆ. ಇದನ್ನ ತಪ್ಪಿಸ್ಲಿಕ್ಕೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಮಾನಸಿಕ ಒತ್ತಡ ಕೆಲವರಿಗೆ ತುಂಬಾ ಇದರಿಂದಾಗಿ ಮಾನಸಿಕದಲ್ಲಿ ಒತ್ತಡ ಇರ್ಬೋದು. ಅದಕ್ಕೆಲ್ಲ ಡಾಕ್ಟರ್ ಹೇಳ್ತಾರೆ ಈ ಪೋಷಕಾಂಶ ಸೇವಿಸಿದ್ರೆ ಸಾಕು, ನಿಮ್ಗೆ ಇದು ಕರೆಕ್ಟ್ ಮಾಡ್ತದೆ ಅಂತ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಇದು ತುಂಬಾ ಜನರಿಗೆ ಇದು ಗೊತ್ತಿಲ್ಲ, ಈ ಹೂವೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಜಸ್ಟ್ ನಿಮ್ಗೆ ನಮ್ಮೆಲ್ಲರ ಕೇಪಲ ಅಂತ ಹೇಳ್ತಾರೆ ಅಥವಾ ಕೇಸ್ಕರ ಅಂತ ಹೇಳ್ತೀವಿ. ಆ ತರ ಒಂದು ಜಾತಿಗೆ ಸೇರಿದ್ದು ಅದಲ್ಲ, ಇದು ಆ ತರ ಜಾತಿಗೆ ಇದು ಸೇರಿದ್ದು. ಸೊ ಇದಕ್ಕೆ ಅಶೋಕ ಅಂತ ಹೇಳ್ತಾರೆ. ದ ಸೇಕ್ರೆಡ್ ಟ್ರೀ ಫಾರ್ ವುಮನ್ಸ್ ಹೆಲ್ತ್. ನೋಡಿ, ದ ಸೇಕ್ರೆಡ್, ಪವಿತ್ರ, ಬೇರೆ ಬೇರೆ ಹೆಸರಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಸೇಕ್ರೆಡ್ ಟ್ರೀ ಫಾರ್ ವುಮನ್ಸ್ ಹೆಲ್ತ್ ಅಂತ ಹೇಳ್ತಾರೆ. ಈ ಅಶೋಕವನ್ನ ಇದರಲ್ಲಿ ನಾವು ಯೂಸ್ ಮಾಡಿದ್ವಿ, ಈ ಪ್ರಾಡಕ್ಟ್ ಅಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿದ್ವಿ. ಸೊ ಅದರಿಂದ ನೀವೇನು ವರಿ ಮಾಡದೆ ತಗೋಬಹುದು. ಇನ್ನು ನಿಮಗೆ ಥೆರಪಿಟಿಕ್ ಯೂಸಸ್ ಆಫ್ ಅಶೋಕದ ಇಲ್ಲಿ ಕೊಟ್ಟಿದ್ದಾರೆ. ಡೆಮೆನ್ಷಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಲುಕೋಮಿಯಾ ಇರ್ಬೋದು, ಲುಕೇರಿಯಾ ಇರ್ಬೋದು ಅಥವಾ ಫೈಬ್ರಾಯ್ಡ್ ಇರ್ಬೋದು. ಈ ತರ ನಿಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಪೈಲ್ಸ್ ಇರ್ಬೋದು, ಅಲ್ಲೆಲ್ಲ ನೋಡಿ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಆಕ್ಚುಲಿ ನಮ್ಮ ಹತ್ರ ತುಂಬಾ ಜನ ಲೇಡೀಸ್ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ತುಂಬಾ ಚೆನ್ನಾಗಿ ಪುಷ್ ಮಾಡ್ಬೋದು ಜೆಂಟ್ಸಿಗಿಂತ. ನಾನು ನಿಮ್ಗೆ ಒಂದು ಮೈಂಡ್ ಓಪನ್ ಆಗಲಿ ಅಂತ ಎಲ್ಲ ಬೇರೆ ಬೇರೆ ರೀತಿಯಿಂದ ನಿಮ್ಗೆ ಹೇಳಿದ್ದೀನಿ. ಅಶೋಕ ಇಸ್ ಸೂಪರ್ ಪ್ರಾಡಕ್ಟ್. ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಇದನ್ನ ನೀವು ಯೂಸ್ ಮಾಡಿದ್ರೆ ಬೇಕಾದಷ್ಟು ಆರೋಗ್ಯದ ಬೆನಿಫಿಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತದೆ. ಸೊ ಇನ್ನೂ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಲೋದ್ರಾ. ಇದರಲ್ಲಿ ಲೋದ್ರವನ್ನು ಯೂಸ್ ಮಾಡಿದ್ದಾರೆ. ಲೋದ್ರಾ ಸಸ್ಯದ ಗುಣಗಳೇನು ನೋಡಿ. ಲೋದ್ರಾ ರಕ್ತವನ್ನು ಶುದ್ಧಗೊಳಿಸಿ ಚರ್ಮ ರೋಗಗಳ ನಿವಾರಣೆಗೆ ಸಹಾಯ ಮಾಡುತ್ತೆ. ಋತುಚಕ್ರದ ಅಸಮಾನತೆ ಮುಂತಾದ ಸ್ತ್ರೀ ರೋಗಗಳಲ್ಲಿ ಉಪಯೋಗಿಸುತ್ತಾರೆ. ಅಜೀರ್ಣದಿಂದ ಉಂಟಾಗುವ ಆಮದೋಷವನ್ನು ಶಮನಿಸಲು ಲೋದ್ರ ಪರಿಣಾಮಕಾರಿ. ಗಾಯಗಳ ಮೇಲೆ ಲೋಧದ ಚೂರ್ಣವನ್ನು ಹಚ್ಚಿದ್ರೆ ಗಾಯ ಶೀಘ್ರ ಗುಣಮುಖವಾಗುತ್ತದೆ. ದೇಹದಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಈವನ್ ಉಷ್ಣತೆಯ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಅದನ್ನ ಸರಿ ಮಾಡಲಿಕ್ಕೆ ಈ ಲೋದ್ರಾ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಲೋದ್ರವನ್ನು ಮಿಕ್ಸ್ ಮಾಡಿದ್ದಾರೆ. ಸೊ ಈಗ ನಿಮ್ಗೆ ಲಾಸ್ಟ್ ಬಟ್ ಒನ್ ಪ್ರಾಡಕ್ಟ್ ಇದೆ, ನಾಗಕೇಸರ್. ನೋಡಿದ್ರ ಇದನ್ನ ಎಲ್ಲಾದ್ರೂ? ಇದರಲ್ಲಿ ನಾಗಕೇಸರಿ ಆಂತರಿಕ ರಕ್ತಸ್ರಾವ ತುಂಬಾ ಡೇಂಜರ್, ಗೊತ್ತೇ ಆಗೋದಿಲ್ಲ. ಹೊರಗಡೆ ರಕ್ತಸ್ರಾವ ಇದ್ರೆ ಗೊತ್ತಾಗ್ತದೆ, ಒಳಗಡೆ ರಕ್ತಸ್ರಾವ ಇದ್ರೆ ಏನಾದ್ರೂ ಡ್ಯಾಮೇಜ್ ಆಗಿ ಪ್ರಾಬ್ಲಮ್ ಆಗಿದ್ರೆ ಒಳಗಡೆ ಪ್ರಾಬ್ಲಮ್ ಅನ್ನ ತಡಿಲಿಕ್ಕೆ ನಾಗಕೇಸರಿ ತಮ್ಗೆ ಹೆಲ್ಪ್ ಮಾಡ್ತದೆ. ಮತ್ತು ಚರ್ಮದ ಸೌಂದರ್ಯಕ್ಕೆ, ಯಾರು ಚೆನ್ನಾಗಿ ಬ್ಯೂಟಿ ಆಗಿರ್ಬೇಕು, ಸ್ಕಿನ್ ಶೈನಿಂಗ್ ಇರಬೇಕು, ರಿಂಕಲ್ಸ್ ಫ್ರೀ ಇರಬೇಕು, ಅದಕ್ಕೆಲ್ಲ ನೋಡಿ ಈ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಅದನ್ನ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್, ಕಾಂಬಿನೇಷನ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಲೇಡೀಸ್ ಎನಿ ತೊಂದರೆ ಇದ್ರೂ ಕೂಡ ನೀವು ಅವರ ಮೆಡಿಸಿನ್ ಒಟ್ಟಿಗೆ ಈ ಪ್ರಾಡಕ್ಟ್ ದಿನಕ್ಕೆ ಒಂದು ಕ್ಯಾಪ್ಸೂಲ್ ತಗೊಂಡ್ರೆ ಒಂದು 6 ಮಂತ್ ಕಂಟಿನ್ಯೂಸ್ ತಗೋಬೇಕಾಗ್ತದೆ. ಯಾಕೆಂದ್ರೆ ಇದು ಆಯುರ್ವೇದಿಕ್ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ ಆದ್ರಿಂದ ನಾಳೆ ನಾಡ್ದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಂಟಿನ್ಯೂಸ್ ತಗೊಳ್ಳಿ. ಡೆಫಿನೆಟ್ಲಿ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಯಾಕಂದ್ರೆ ಇವತ್ತು ನಿನ್ನೆದು ಪ್ರಾಡಕ್ಟ್ ಅಲ್ಲ, ಇದು ಎಷ್ಟೋ ವರ್ಷಗಳಿಂದ ಭಾವಪ್ರಕಾಶ ನಿಘಂಟೆ ಅದು 1000 ವರ್ಷ ಇರಬಹುದು, ಅಲ್ಲಿಂದ ಇದು ಬಂದಿದೆ. ಸೊ ಅದರಿಂದ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಗಟ್ಟಿ ಮನಸ್ಸಿಂದ ಇಲ್ಲೆಲ್ಲ ಎಷ್ಟು ಜನ ಲೇಡೀಸ್ ಇದ್ದೀರಿ ಫಸ್ಟ್ ತಾವು ಯೂಸ್ ಮಾಡಿ ತಮ್ಗಾದ ಲಾಭವನ್ನು ನೀವು 1 by 1 ಬೇರೆಯವ್ರ ಜೊತೆಗೆ ನೀವು ಹಂಚ್ಕೊಳ್ಬಹುದು. ಸೊ ಈಗ ಓಕೆ, ಡೆಮೊನೋರಿಯಾ ಮೀನ್ಸ್ ಪೇನ್ಫುಲ್ ಮೆನ್ಸ್ಟ್ರುವಲ್ ಪೀರಿಯಡ್ಸ್ ಆರ್ ವಿ ಕ್ಯಾನ್ ಸೇ ಮೆನ್ಸ್ಟ್ರುವಲ್ ಕ್ರಾಂಪ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ ಆ ಮುಟ್ಟಿನ ಟೈಮಲ್ಲಿ ನಿಮಗೆ ಬರುವಂತ ಒಂದು ಪೇನ್ಫುಲ್, ಅದನ್ನ ಇದು ಸರಿ ಮಾಡಲಿಕ್ಕೆ ನಮ್ಮ ಪ್ರಾಡಕ್ಟ್ ಹೆಲ್ಪ್ ಮಾಡ್ತದೆ. ಥ್ಯಾಂಕ್ ಯು ವೆರಿ ಮಚ್ ಜಗದೀಶ್ ಅವರೇ. ಸೊ ರಿಯಲಿ ದಟ್ ಈ ಒಂದು ಪ್ರಾಡಕ್ಟ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್, ನಾನು ಎಲ್ರಿಗೂ ಆಗ್ತದೆ ಅಂತ ಹೇಳಿದ್ದೀನಿ. ಪ್ರತಿಯೊಬ್ಬರು ಇದರ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಬೇಕಾದ್ರೆ ಇಟ್ಕೊಳ್ಳಿ. ಇದರಲ್ಲಿ ಕೆಲವು ನಿಮಗೆ ಗೂಗಲ್ ಟ್ರಾನ್ಸ್ಲೇಟ್ ಕನ್ನಡಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕೇಳಲಿಕ್ಕಿದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ಲೇಡೀಸ್ ಹೇಳಿದಕ್ಕೆ ಲೇಡೀಸ್ ಅವ್ರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೊ ದಿಸ್ ಇಸ್ ದ ಗೋಲ್ಡನ್ ಪ್ರಾಡಕ್ಟ್. ಇದರಿಂದ ನಿಮಗೆ ಆರೋಗ್ಯ ಮಾತ್ರ ಅಲ್ಲ, ನೀವು ಐಶ್ವರ್ಯವನ್ನು ಸಂಪಾದನೆ ಮಾಡೋದು. ದಟ್ ಮಚ್ ಐ ಕ್ಯಾನ್ ಟೆಲ್ ಯು.
ಯಾಕಂದ್ರೆ ಇದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಪಿ ವಿ ಇದೆ. ನೀವು ಒಂದು ಟಾರ್ಗೆಟ್ ಇಡಿ, ಒಂದು 100 ಲೇಡೀಸ್ ನನಗೆ ಅವರ ಆರೋಗ್ಯವನ್ನು ಸರಿ ಮಾಡ್ತೀನಂತ. ಆದ್ರಿಂದ ಅವರ ಬ್ಲೆಸ್ಸಿಂಗ್ ಸಿಗ್ತದಲ್ಲ, ಆ ಭಾವನೆಗಳಿಂದ ನಿಮ್ಮ ಒಂದು ಚೇಂಜಸ್ ಬರ್ತದೆ. ಬ್ಲೆಸ್ಡ್ ಇನ್ಕಮ್ ಅಂತ ನೀವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಏನಾದರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಗುಡ್ ಮೇಡಮ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಇವತ್ತು ನಮಗೆ ಚೆನ್ನಾಗಿ ವುಮೆನ್ಸ್ ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿರಿ ಸರ್. ನೀವು ಇವತ್ತು ಏನೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀರಿ, ಹಾಗೆ ಯಾರಿಗೆಲ್ಲ ಈ ಪ್ರಾಡಕ್ಟ್ ಕೊಡಬೇಕು, ಅಕ್ಕ, ತಂಗಿ, ಅತ್ತೆ, ಸೇಲ್ಸ್ ಗರ್ಲ್ಸ್, ಟೇಲರ್ಸ್, ಮತ್ತೆ ಏರ್ ಹೋಸ್ಟರ್ಸ್, ಲೇಡೀಸ್ ಅಂತ ಕೆಲವು ಸ್ಲೈಡ್ಸ್ ಮೂಲಕ ನಮಗೆ ತೋರಿಸಿದ್ದೀರಿ ಸರ್, ಕೊಟ್ಟಿದ್ದೀರಿ ಸರ್. ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ಬೆಳಗ್ಗೆ ಡಾಕ್ಟರ್ ಶಾಂತ ಲೇಡೀಸ್ ಬಗ್ಗೆ ಹೇಳಿದ ಪಾಯಿಂಟ್ಸ್ ಎಲ್ಲ 100% ನಿಜ ಸರ್. ಹೆಚ್ಚಿನ ಲೇಡೀಸ್ ಕೂಡ ಇದು ಡೈಲಿ ಲೈಫಲ್ಲಿ ಇಂಥ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾರೆ. ಲೇಡೀಸ್ ಏನ್ ಕೆಲಸ ಮಾಡಿದ್ರು ಕೂಡ ಗಂಡಸರು ಹೇಳ್ತಾರೆ, ಇಡೀ ದಿನ ಮನೆಯಲ್ಲಿ ಇರ್ತೀಯಲ್ಲ, ಏನ್ ಕೆಲಸ ಮಾಡಿದಿ ಅಂತ ಹೇಳ್ತಾರೆ. ಹಾಗೂ ನಾವು ಒಂದು 2 ದಿನ ಮನೆಯಲ್ಲಿ ಇಲ್ಲದಿದ್ರೆ ಅವರು ನಾನ್ ಮ್ಯಾನೇಜ್ ಮಾಡ್ತೇನೆ, ಹೋಗಿ ಬಾ ಅಂತ ಹೇಳ್ತಾರೆ. ಆದ್ರೆ ಅವರ ಕೈಲಿ ಖಂಡಿತ ಸಾಧ್ಯ ಇಲ್ಲ. ಸೊ ಆಗ ಅವರಿಗೆ ಲೇಡೀಸ್ ಇಂಪಾರ್ಟೆಂಟ್ ಕೂಡ ಗೊತ್ತಾಗ್ತದೆ. ಇದು ಪ್ರಾಡಕ್ಟ್ ಒಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಸರ್. ನಾನು 4 ಜನರಿಗೆ ಈ ಪ್ರಾಡಕ್ಟ್ ಕೊಟ್ಟಿದ್ದೇನೆ. ಅವರು ಹೇಳ್ತಾರೆ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಇದನ್ನು ಎಲ್ರಿಗೂ ರೆಕಮೆಂಡ್ ಮಾಡ್ಬೇಕು ಅಂತ ಹೇಳಿ ನಾನು ತಿಳಿಸಿಕೊಡ್ತೇನೆ ಸರ್. ಇವತ್ತಿನ ನಿಮ್ಮದು ಸ್ಲೈಡ್ಸ್ ಹಾಗೂ ನಿಮ್ಮ ಎಕ್ಸ್ಪ್ಲನೇಷನ್, ಬೆನಿಫಿಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಭಾನುಕಲಾ ಅವರೇ. ನೀವು ರಿಯಲಿ ಗ್ರೇಟ್ ಲೇಡಿ ಅಂತ ಹೇಳ್ಬೋದು. ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದರಿಂದ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವು ಎಷ್ಟೋ ಜನರಿಗೆ ಇದನ್ನ ನೀವು ಕೊಡ್ಬೋದು. ನಾನು ಹೇಳೋದಷ್ಟೇ, ನಾನೊಂದು ಹಿಂಟ್ ಕೊಟ್ಟಿದ್ದಷ್ಟೇ ಯಾರಿಗೆಲ್ಲ ಇದು ಬೇಕಾಗ್ಬೋದು ಅಂತ. ಸೊ ಇನ್ನೂ ನಿಮ್ಗೆ ಜಾಸ್ತಿ ಜನ ಗೊತ್ತಿರ್ಬೋದು. ಸೊ ಅವ್ರಿಗೆಲ್ರಿಗೂ ನೀವು ಈ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ. ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದನ್ನೆಲ್ಲ ನಾನು ನೋಡಿದೆ, ಇದರಲ್ಲಿ ಇರುವ ಎಲಿಮೆಂಟ್ಸ್ ಎಲ್ಲ ತುಂಬಾ ಸ್ಟಡಿ ಮಾಡಿದ್ರೆ ನಿಮ್ಗೆ ಈ ಸ್ಲೈಡ್ ಅನ್ನ ನಾನು ರೆಡಿ ಮಾಡಿರೋದು. ಇದು ಎಲ್ಲಿಯೂ ಸ್ಲೈಡ್ ಇಲ್ಲ. ನಾನು ಇದು ಕುತ್ಕೊಂಡು ಗೂಗಲ್ ಅಲ್ಲಿ ಹುಡುಕ್ಬಿಟ್ಟು ಎಲ್ಲೆಲ್ಲಿ ಇದು ಕಾಂಬಿನೇಷನ್ ಸಿಗ್ತದೆ ಅಂತ ಅದನ್ನ ನಾನು ರೆಡಿ ಮಾಡಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಭಾನುಕಲಾ ಅವರೇ. ನಿಮ್ಗೆ ಆರೋಗ್ಯ, Thank you, ಭಾಗ್ಯ, sir. ನೆಮ್ಮದಿ ಗ್ಯಾರಂಟಿ ಸಿಗ್ತದೆ. ಸೊ ನಿಮ್ಮ Thank you, sir. ಮನೆಯವರಿಗೂ ಇದನ್ನ ತಿಳಿಸಿ. ಅವರು ಕೂಡ, ಅವ್ರಿಗೆ ಎಷ್ಟೋ ಜನ ಪರಿಚಯ ಇರ್ಬೋದು, ಅವ್ರ ಹತ್ರ ಕೂಡ ನೀವು ಮಾಡ್ಬೋದು. ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಮಕ್ಳಿರ್ಬೋದು, ಅವ್ರ ಹತ್ರನೂ ಇದನ್ನ ಸ್ಪ್ರೆಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮನೆಯವರು ಕೇಳ್ತಾ ಇದ್ದಾರೆ ಸರ್ ಮಾತಾಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅವರಿಗೆ ಮೀಟಿಂಗ್ ಡೈಲಿ ಕೇಳ್ತಾರೆ ಸರ್. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಎನಿಬಡಿ ಯಾರಾದ್ರೂ ಸರ್ ಮಾತಾಡಿದ್ರೆ ಸರ್ ಮಾತಾಡಬಹುದು. ಇದು ರೆಕಾರ್ಡ್ ಆಗಿದ್ರೆ ಗ್ರೂಪ್ ಹಾಕ್ತಿರಲ್ಲ ಸರ್? ಹಾಕ್ತೀನಿ. ರೆಕಾರ್ಡ್ ಆಗಿದೆ. ಇದು ಹೊಸ ಪ್ರಾಡಕ್ಟ್ ಎಲ್ಲ ರೆಕಾರ್ಡ್ ಆಗಿರ್ತದೆ. ಹಾ, ಹಾಕ್ತೀನಿ. ಎಸ್ ಸರ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನಾದ್ರೂ ಮಾತಾಡಿದ್ರೆ ಕೇಳ್ಬೋದು. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ, ಡೌಟ್ ಇದ್ರೆ ನೀವು ಕೇಳ್ಬೋದು. ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಲೇಸನ್ ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಮೇಡಮ್. ಬ್ಯೂಟಿ ಸರ್ ಪಾರ್ಲರ್ ಅವರಿಗೆ ಇವತ್ತು ನಾನು ಆಗ್ಲೇ ಹೇಳಿದೆ, ಬ್ಯೂಟಿ ಪಾರ್ಲರ್ ಅವರಿಗೆ ಫಸ್ಟ್ ಅವ್ರು ತಿನ್ಬೇಕು ಅಂತ. ಹೇಳಿ ಮೇಡಮ್. ಕೇಳಿದೆ ಸರ್, ನಾನು ಫುಲ್ ಇವತ್ತಿನ ಎಲ್ಲಾ ಮೀಟಿಂಗ್ ಕೇಳಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಸರ್, ಬಿಕಾಸ್ ಆಫ್ ಹಾಲಿಡೇ. ಓಹೋ, ನಾ ಗವರ್ಮೆಂಟ್ ಚೇಂಜ್ ಮಾಡೋದ್ರಿಂದ ನಿಮ್ಗೊಂದು ಚಾನ್ಸ್ ಸಿಕ್ತು ನೋಡಿ. ಗವರ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಓಕೆ. ಅಂತ ಹೇಳಿ ನನಗೆ ಕ್ಲಿಯರ್ ಆಗಿ ವುಮೆನ್ಸ್ ಅಂದ್ರೆ ಹೆಸರೇ ಹೇಳಿದಂಗ ವುಮೆನ್ಸ್ ಹೆಲ್ತ್ ಅಂತ ಹೇಳಿ ರಿಯಲಿ ಎಲ್ಲರಿಗೂ ಒಂದು ಕಾಮನ್ ಆಗಿ ಯಾವುದೇ ಒಂದ್ ಇದಿದ್ರು ನಾವು ಜಸ್ಟ್ ಫಸ್ಟ್ ನಾವು RGGL ಸ್ಪಿರಿಲ್ನ ರೆಫರ್ ಮಾಡ್ತಿದ್ವಿ. ಸೊ ಓವರ್ ಆಲ್ ಎಲ್ಲ ಕಂಡೀಷನ್ ಕರೆಕ್ಟ್ ಮಾಡ್ತದೆ ಹೆಲ್ತಿಗೆ ಅಂತ ಹೇಳಿ. ಬಟ್ ವುಮೆನ್ಸ್ ಹೆಲ್ತ್ ಅದನ್ನು ಒಂದು ಬಂತು ಸರ್. ಸೊ ರಿಯಲಿ ಇದ್ರದ್ದು ಪ್ರೈಸ್ ನನಗೆ ಗೊತ್ತಾಗಿಲ್ಲ. 550 ರೂಪಾಯಿ ಮೇಡಮ್. ಇದು ಒಂದು ಬಾಟ್ಲಿಗೆ 60 ಕ್ಯಾಪ್ಸೂಲ್ ಇರ್ತದೆ. ಹೋಲ್ಸೇಲ್ ತಗೊಂಡ್ರೆ ನಿಮ್ಗೆ 440 ಆಗ್ತದೆ DPL. ಓಕೆ, ಓಕೆ ಮ್ಯಾಮ್. ಓಕೆ ಸರ್. ತಗೊಳ್ಳಿ. 5 ಅದು ನಿಮ್ಗೆ ಆಫರ್ ಇರ್ಬೋದು. ಈಗ ನನಗೆ ಅನಿಸಿದ ಮಟ್ಟಿಗೆ ಆಫರ್ ಸಹ ಇದೆ. ನೀವು ನೋಡಿ, ಆಫರ್ ಅಲ್ಲಿ ಹೋಗಿ. ಬಟ್ ಕೆಲವು ಪ್ರಾಡಕ್ಟ್ಗಳು ಈಗ ಒಂದು ಜಾಯಿಂಟ್ ಕೇರ್ ಪ್ರಾಡಕ್ಟ್ ನಾನು ಹೇಳುವಂತಿದ್ದೆ ಇವತ್ತು. ಬಟ್ ಅದು ಕ್ಯಾರ್ಸಿಟಿ ಇದೆ, ಆಲ್ರೆಡಿ ಖರ್ಚಾಗ್ಬಿಟ್ಟಿದೆ. ಇನ್ನೊಂದು ವಾರ ಆಗ್ಬೋದು ಬರ್ಲಿಕ್ಕೆ. ಸೊ ಅದಕ್ಕೆ ನಾನು ಅದನ್ನ ಬಗ್ಗೆ ಮಾತಾಡಲಿಲ್ಲ. ಈ ವುಮನ್ಸ್ ಕೇರ್ ಪ್ರಾಡಕ್ಟ್ ಇದೆ, ಸ್ಟಾಕ್ ಇದೆ. ನೀವು ಡೆಫಿನೆಟ್ಲಿ ಆಫರ್ ಇರ್ಬೋದು, ನೋಡಿ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಶೋರ್ ಸರ್. ಥ್ಯಾಂಕ್ ಯು. ತಗೋತೀನಿ, ಮತ್ತೊಬ್ಬರಿಗೂ ರೆಕಮೆಂಡ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ತುಂಬಾ ಒಳ್ಳೆಯ ಪ್ರಾಡಕ್ಟ್ ಇದು. ನಾಗರತ್ನ ಅವರೇ, ಯೂಸ್ ಮಾಡಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಹೇಗಿದ್ದೀರಿ? ಮಾಡ್ತಿದ್ದೀನಿ ಸರ್, ನಾ ಚೆನ್ನಾಗಿದ್ದೀನಿ. ಓಕೆ, ಇದ್ರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರ್ಲಿಲ್ಲ, ಆದ್ರೆ ನಾನು ತಗೊಳಕ್ ಶುರು ಮಾಡಿದ್ದೀನಿ. ಹೌದಾ? ಓಕೆ. ನಿಮ್ ಮಗ ಹುಷಾರಿದ್ದಾರೆ. ಅವ್ರಿಗೆ ಅವ್ರ ನಾಲೆಡ್ಜ್ ತಿಳ್ಕೊಂಡ್ಬಿಟ್ಟಿರ್ತಾರೆ ಮೊದ್ಲೇನೆ. ನಿಮ್ಗೆ ಕೊಟ್ಟಿರ್ತಾರಂತ ಎಣಿಸ್ಕೊಂಡೆ ನಾನು ಆಲ್ರೆಡಿ. ಓಕೆ, ಒಳ್ಳೇದಾಗ್ತದೆ ಮೇಡಮ್. ಯೂಸ್ ಮಾಡಿ. ಒಂದು ಅಥವಾ ತಪ್ಪಿದ್ರೆ ಏನು ಸರಿಯಾಗ್ಲಿಲ್ಲ, 2 ತಗೊಳ್ಳಿ. ಸರಿ ನೀರ್ ಕುಡೀರಿ, ಒಳ್ಳೇದಾಗ್ತದೆ. ಓಕೆ.
ಹಂಗೆ ನಾಗರತ್ನವ್ರು ಹಂಗೆ ರೆಕಮೆಂಡ್ ಮಾಡಿ, ನೀವು ಯೂಸ್ ಮಾಡಿದ್ದನ್ನ ಇನ್ನೊಬ್ರಿಗೆ ಶೇರ್ ಮಾಡಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಡಬಲ್ ಆಗ್ತದೆ. ಹೌದು, ನೀವು ಮಾಡಿ, ಈಗ ನಿಮ್ಗೆ ನಿಮ್ಮ ಫ್ರೆಂಡ್ಸ್, ನಿಮಗೆ ಫೀಲಿಂಗ್ ಆಯ್ತು, ಯು ಶನ್ ಮೂವ್ ಶೇರ್. ಅದೇ Share ನಿಮ್ಮ ಮಾಡಿ. ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು ಹೇಳಿ, ತಾನು ಯೂಸ್ ಮಾಡಿದೀನಿ ಅಂತ ಹೇಳಿ, ನಾನು Status ಯೂಸ್ ಹಾಕಿ ಮಾಡ್ತಾ ಇದ್ದೆ, ತುಂಬಾ ಒಳ್ಳೇದಾಗ್ತಾ ಮಾಡಿ. ಇದೆ, ನೀವು ಜನರಿಗೆ ಹೇಳಿ ಅಂತ ಜನರಿಗೂ ರೆಕಮೆಂಡ್ ಮಾಡಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತಿಂದಾನೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ರಿ, ಮಾಡ್ತಾರೆ ಗ್ಯಾರಂಟಿ. ನಿಮ್ಗೆ 10 ಕಸ್ಟಮರ್ ಕೊಡ್ತಾರೆ ಗ್ಯಾರಂಟಿ ಅವರು. ಓಕೆ, ಇನ್ನು ಯಾರು ಮೇಡಮ್ ಸರ್ ಇದ್ರೆ ಮಾತಾಡ್ಬೋದು. ರಶ್ಮಿ ಅವರೇ ಹೇಗಿದ್ದೀರಿ? ಆಮೇಲೆ ಇನ್ನು ತುಂಬಾ ಲೇಡೀಸ್, ಹೇಮಾ ಪಾಂಡೆ ಅವರಿದ್ದಾರೆ ನಮ್ಮ ಜೊತೆಗೆ, ಪ್ರೀತಿ ಅವರಿದ್ದಾರೆ. ಪ್ರೀತಿ ಮೇಡಮ್ ಹೇಗಿದ್ದೀರಿ? ಯು ಕ್ಯಾನ್ ಮೇಕ್ ಮಿರಾಕಲ್ಸ್ ಥ್ರೂ ದಿಸ್ ಪ್ರಾಡಕ್ಟ್, ಯು ಕ್ಯಾನ್ ಮೇಕ್ ಇಟ್. ಆಮೇಲೆ ಭಾರತೀಯದವರಂತೂ ಅವರಿಗೆ ಲಯನ್ಸ್ ಅಲ್ಲೇ ಒಂದು ಲಯನ್ಸ್ ಲೇಡೀಸ್ ಕ್ಲಬ್ ಇದ್ದಾರೆ ಅವರು, ಅವರಿಗೆ ಎಷ್ಟು ಬೇಕಾದ್ರೆ ಈ ಮೂವ್ಮೆಂಟ್ ಮಾಡ್ಬೋದು. ಇಮಿಡಿಯೇಟ್ ಅವರು ಇದರಲ್ಲಿ ಪ್ರಮೋಷನ್ ಕೂಡ ತಗೋಬಹುದು, ಅಷ್ಟು ಜನ ಅವರಿಗೆ ಪರಿಚಯ ಇದೆ. ಶಿ ಕ್ಯಾನ್ ಡೂ ವಂಡರ್. ಭಾನುಕಲಾ ಅಂತೂ ಆಲ್ರೆಡಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ದಾರೆ. ಡೆಫಿನೆಟ್ಲಿ ಶಿ ವಿಲ್ ಗೋಯಿಂಗ್ ಟು ಸಕ್ಸಸ್ ಇನ್ ದಟ್. ಮೇಡಮ್ ಎಲಿಜಬೆತ್ ಇದ್ದಾರೆ ನಮ್ಮ ಜೊತೆಗೆ. ಎಲಿಜಬೆತ್ ಕೂಡ ಅವರಿಗೆ ತುಂಬಾ ಜನ ಲೇಡೀಸ್ ಪರಿಚಯ ಇದೆ, ಅವರು ಕೂಡ ಇದನ್ನು ತುಂಬಾ ಜನಕ್ಕೆ ಪ್ರಮೋಟ್ ಮಾಡ್ಬೋದು. ಈಗ ಆಲ್ರೆಡಿ ನಿಮ್ಗೆ ಒಂದು ಆಫರ್ ಕೊಟ್ಟಿದೆ. ಸೊ ದಾಂಡೇಲಿ ಆಫರ್ ಅನ್ನ ಕಂಪನಿ ಕಾರಣಾಂತರದಿಂದ ಏನೋ ಮಳೆಗಾಲನೋ ಅಥವಾ ಬೇರೆನೋ ಗೊತ್ತಿಲ್ಲ, ಅದನ್ನ ಕಟ್ ಮಾಡಿದ್ದಾರೆ. ಸೊ ಈಗ ಪುನಃ ನಮ್ಮ ಫ್ಯಾಕ್ಟ್ರಿ ನೋಡೋ ಅವಕಾಶ ಪುನಃ ಸಿಕ್ಕಿದೆ. ದಾಂಡೇಲಿ ಅಂದ್ರೆ ನಿಮ್ಗೆ 1 ದಿವಸ ಇತ್ತು ಅಷ್ಟೇ, ಬಟ್ ಈಗ ನಿಮ್ಗೆ ನಮ್ಮ ಸಿದ್ದಿಪೇಟೆ ನಿಮ್ಗೆ 2 ಡೇಸ್ ಇರ್ತದೆ, 2 ಡೇಸ್ ಹಾಲ್ಟ್ ಇರ್ತದೆ. ಸೊ ಇದನ್ನ ಮತ್ತೆ ನಿಮ್ಗೆ ಮೊದಲೆಲ್ಲ ನಿಮ್ಗೆ ಆಫರ್ ಅಲ್ಲಿ ಕಟ್ ಆಫ್ ಇದೆ, ಈಗ ಕಟ್ ಆಫ್ ಇಲ್ಲ. ಸೊ ಈಗ ಇಮಿಡಿಯೇಟ್ ನೀವು 3000 PV ಆಲ್ರೆಡಿ ಮಾಡಿದ್ರಿ. ಅಟ್ಲೀಸ್ಟ್ ನಾನು ಹೇಳೋದು ಈ ತಿಂಗಳಲ್ಲೇ ನೀವು ಸ್ಟಾರ್ಟ್ ಮಾಡಿ, ಒಬ್ಬರನ್ನ ಜಾಯಿನ್ ಮಾಡಿ. ಈ ಒಬ್ಬರನ್ನ ಜಾಯಿನ್ ಮಾಡಿ 3000 PV ಮಾಡಿದ್ದೆ ಆದ್ರೆ, ಸೊ ಅವರಿಗೂ ಕೂಡ 3000 PV ಒಂದು ಸ್ಪುರ್ಲ ಫ್ರೀ ಇದೆ ನೋಡಿ. ಆ ಆಫರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ 9 ಜನ ಬೇಕು, 3 ತಿಂಗಳಿಂದ ನೀವು 9 ಜನ 3000 PV ಮಾಡೋರು ಬೇಕಾಗ್ತದೆ. ಈ ತಿಂಗಳಲ್ಲಿ ಮಾಡಿದವ್ರು ಅವರು ಪುನಃ ನೆಕ್ಸ್ಟ್ ಮಂತ್ ಮಾಡ್ಬೇಕಂತೇನಿಲ್ಲ, ಮಾಡಿದ್ರೆ ಒಳ್ಳೇದು, ಮಾಡ್ಬೇಕಂತಿಲ್ಲ. ನೀವು ಹೊಸಬರನ್ನ ನೀವು 3 ಜನ ತರಬೇಕು, ತಿಂಗಳಿಗೆ 3 ಜನ. ಇದು ಆಗಸ್ಟ್ ಅಲ್ಲಿ 3, ಸೆಪ್ಟೆಂಬರ್ 3, ಅಕ್ಟೋಬರ್ 3, ಒಟ್ಟಿಗೆ 9 ಜನ ನೀವು 3,000 PV ಮಾಡಿದ್ದವರನ್ನ ಜಾಯಿನ್ ಮಾಡಿದ್ರೆ ನೀವು ಹೈದರಾಬಾದ್ವರೆಗೆ ಟ್ರೈನಲ್ಲಿ ಬರಬೇಕಾಗ್ತದೆ. ಅಲ್ಲಿಂದ ಕಂಪನಿ ಬಸ್ಸಲ್ಲಿ ಪಿಕಪ್ ಮಾಡ್ತದೆ, ಕಂಪನಿ ಫ್ಯಾಕ್ಟ್ರಿಗೆ ಡ್ರಾಪ್ ಮಾಡ್ತದೆ. 2 ಡೇಸ್ ಅಲ್ಲಿ ಸ್ಟೇ ಇರ್ತದೆ. ಹಾಗೇನೆ ನಿಮ್ಗೆ ಒಂದು ಲೋಕಲ್ ಸೈಟ್ ಸೀಯಿಂಗ್ ತುಂಬಾ ಒಳ್ಳೆಯ ಪ್ಲೇಸ್ ಇದೆ ಅಲ್ಲಿ, ನೀವು ಅದನ್ನ ನೋಡ್ಬೋದು. ಎಲ್ಲ ತುಂಬಾ ನೀರಿನಿಂದ ಕೂಡಿದ ಪ್ರದೇಶ. ಸೊ ಅದನ್ನ ನೋಡ್ಲಿಕ್ಕೆ ತುಂಬಾ, ಸೊ ದಿಸ್ ಆರ್ ದ ಥಿಂಗ್ಸ್ ಇದೆ. ನಿಮ್ಮ ಫ್ಯಾಕ್ಟ್ರಿಯನ್ನ ನೋಡ್ಬೋದು, ಕಣ್ಣಾರೆ ನೋಡ್ಬೋದು. ಎಷ್ಟೋ ಜನ ಇನ್ನೂ ನೋಡ್ಲಿಲ್ಲ, ಫ್ರೀ ಅವಕಾಶ ಸಿಕ್ಕಿದೆ ನೋಡಿ. ಆಮೇಲೆ ಕೆಲವು ಟೈಮ್ ಏನಾಗ್ತದೆ, ಕಟ್ ಆಫ್ ಆಗ್ತದೆ. ಈ ಸಲ ಕಟ್ ಆಫ್ ಇಲ್ಲ, ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನೀವು ಹೋಗ್ಬೋದು. ಈಗ ಲಾಸ್ಟ್ಗೆ ಯಾರಾದ್ರು ಒಬ್ರು ಶಾರ್ಟ್ ಆಯ್ತಂದ್ರೆ ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. 1 ಸೆಟ್ ಆಫ್ RGTಯಲ್ಲೋ ನಿಮ್ಮ ಅತ್ತೆಯವರ ಹೆಸರಲ್ಲೋ ನಿಮ್ಮ ತಾಯಿಯವರ ಹೆಸರು ಬಿಟ್ಟರೆ ಹಾಕ್ಬಿಟ್ಟು ನೀವು ಹೋಗ್ಬೋದು. ಸೊ ಇಂಡಿವಿಜುವಲ್ ಕಟ್ ಆಫ್ ಇಲ್ಲ. ಈಗ ನಾನು ಮಂಜುವನ್ನ ಜಾಯಿನ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಮಂಜು ಅವರು 9 ಮಾಡಿಬಿಟ್ರು ಅಂತ ಹೇಳಿದ್ರೆ ಮಂಜು ಲೈನ್ ಕಟ್ ಆಫ್ ಆಗುದಿಲ್ಲ ನನಗೆ, ಮಂಜು ಒಬ್ರು ಕೌಂಟ್ ಆಗ್ತಾರೆ, ಅದೇ ಹೇಳಿದ್ ನನಗೆ. ಸೊ ಎಲಿಜಬೆತ್ ಅವ್ರನ್ನ ಮಾಡಿದೆ ಅಂತ ತಿಳ್ಕೊಳ್ಳಿ, ಎಲಿಜಬೆತ್ ಅವರು ಸ್ಯಾಂಕ್ಷನ್ ಆದ್ರು ನನಗೆ ಎಲಿಜಬೆತ್ 2 ಲೈನ್ ನನಗೂ ಕೌಂಟ್ ಆಗ್ತದೆ, ಅವರಿಗೂ ಕೌಂಟ್ ಆಗ್ತದೆ. ಸೊ ಆ ರೀತಿ ಕಟ್ ಆಫ್ ಇಲ್ಲ, ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನೀವು ಫ್ಯಾಕ್ಟ್ರಿ ನೋಡ್ಬೋದು, ಫ್ರೀ ಆಗಿ ನೋಡ್ಬೋದು. ಓಕೆ, ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಆಲ್ರೆಡಿ. ಸೊ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಎನಿಬಡಿ? ನೀವೆಲ್ಲರೂ ಈ ಸಲ ನಾವು ಡಿಸೈಡ್ ಮಾಡೋಣ. ಈಗ 59-60 ಜನ ಇದ್ದೀವಿ, 60 ಜನರು ಹೋಗೋಣ ಅಂತ ಡಿಸೈಡ್ ಮಾಡೋಣ. ಆವಾಗ ಅಟ್ಲೀಸ್ಟ್ ಕಂಪನಿಯ 25ಕ್ಕೆ ಟಾರ್ಗೆಟ್ ಆಗೋಗ್ತದೆ ಕಾಣ್ತದೆ. ಸೊ ಯಾರಿಗೂ ಡೌಟ್ ಇಲ್ಲ ಕಾಣ್ತದೆ. ಎನಿ ಡೌಟ್? ಏನ್ ಬಗ್ಗೆ ಡೌಟ್ ಇದು? ಕ್ಲೋಸ್ ಮಾಡೋಣ ಹಾಗಾದ್ರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಓಕೆ, ಧನ್ಯವಾದ ಸರ್. ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಸರ್. ಯಾಕಂದ್ರೆ ಲೇಡೀಸ್ ಇದು ಇಂಪಾರ್ಟೆಂಟ್ ಬೇಕು. ನನ್ನ ಮಿಸಸ್ ತಗೊಳ್ತಾ ಇದ್ದಾರೆ. ವೆರಿ ಗುಡ್ ಪ್ರಾಡಕ್ಟ್ ಸರ್. ಹಾಗಾಗಿ ಎಲ್ರಿಗೂ ನಾವು ಬಿಸ್ನೆಸ್ ಅನ್ನು ಜಾಸ್ತಿ ಮಾಡುವ. ಅದೇ ರೀತಿ ಸರ್, ನಮ್ಮೂರಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ಸರ್. ಡೆಂಟಲ್ ಇದ್ದು, ಐ ಇದ್ದು, ECG. ನನ್ನ ಒಂದು 40 ಮೇಲೆ ಆಗ್ತಾ ಇದ್ದೀವಿ ಸರ್. ಈಗ ಬೆಳಿಗ್ಗೆ 9 ಗಂಟೆಗೆ ಇನಿಗ್ರೇಷನ್ ಇದೆ, 200 ಗಂಟೆಗೆ ಬೆನಿಫಿಟ್ ಆಗುವ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಆದರ್ಶ ಏನು ಸ್ವಲ್ಪ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಅಲ್ಲಿ. ಕೇಳಿದ್ರು ಸರ್? ಈಗ ಕೇಳ್ತದೆ. ಅದೇ ಸರ್, ನಮ್ಮ ಊರಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಓಕೆ, ಮಾಡಿ ಒಳ್ಳೇದಾಗ್ತದೆ. ಜಿಲ್ಲಾ ಆಸ್ಪತ್ರೆ ಮತ್ತು ನನ್ನ ಫ್ರೆಂಡ್ ಒಂದು 2-3 ಜನ ಡಾಕ್ಟರ್ಸ್ ಇದ್ದಾರೆ. ಇದೆಲ್ಲ DXN ಇಂದ ಸಾಧ್ಯ ಆಯ್ತು ಸರ್. ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ DXN ಅಲ್ಲಿ ಹೋಗಿ ಹೆಲ್ತ್ ಕ್ಯಾಂಪ್ ಅಲ್ಲೂ ನಮ್ಮ ಪ್ರಾಡಕ್ಟ್ ಲೇಡೀಸ್ ಬಂದಿರ್ತಾರೆ, ಅವರಿಗೆ ನೀವು ಇದ್ರ ಬಗ್ಗೆ ಹೇಳ್ಬೋದು.
ಖಂಡಿತ ಟ್ರೈ ಸರ್ ಮಾಡಿ ಹೇಳ್ತೇನೆ. ಟ್ರೈ ಮಾಡಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ. ಓಕೆ ಓಕೆ ಮಹಾದೇವ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿ ಅವರೇ, ವಂಡರ್ಫುಲ್ ರಿಸಲ್ಟ್ ಸರ್. ನೋಡಿ, ಪ್ರೀತಿ ಅವರು ಹೇಳ್ತಾ ಇದ್ದಾರೆ, ಮಾತಾಡಲಿಲ್ಲ ಅವರು, ಆದ್ರೆ ವಂಡರ್ಫುಲ್ ರಿಸಲ್ಟ್ ವುಮನ್ಸ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಯೂಸ್ ಮಾಡಿ. ಬೇಕಾದಷ್ಟು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಯೂಸ್ ಮಾಡಿ, ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.